ನಮಸ್ಕಾರ ವೀಕ್ಷಕರೇ. ಮೈ ಇಂಡಿಯಾ ಹೆಲ್ದಿ ಇಂಡಿಯಾ ಕ್ಯಾನೋಪಿ ಥೀಮಲ್ಲಿ ನಾವು ಆರೋಗ್ಯದ ಬಗ್ಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ತಮಗೋಸ್ಕರ ಏರ್ಪಾಟು ಮಾಡಿ ತಮಗೆ ತಂದಿದ್ದೇವೆ. ಇದರಲ್ಲಿ ನಿನ್ನೆ ದಿವಸ ಹೃದಯದ ಆರೋಗ್ಯದ ಬಗ್ಗೆ ವಿಶೇಷವಾದ ತಜ್ಞರಿಂದ ತಮಗೆ ಹೃದಯದ ಬಗ್ಗೆ ಇರತಕ್ಕಂತಹ ಮಾಹಿತಿ, ಇರಬಹುದಾದ ಪ್ರಶ್ನೆಗಳಿಗೆ ಉತ್ತರಗಳು ಇವೆಲ್ಲವನ್ನು ನಿನ್ನೆ ತಮ್ಮ ಮುಂದೆ ತಂದಿದ್ದೆವು. ನಿನ್ನೆ ದಿವಸ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಡಾಕ್ಟರ್ ಕೇಶವಮೂರ್ತಿ ಇದ್ದರು. ಇವತ್ತು ಅವರೇ ಬಂದಿದ್ದಾರೆ. ಡಾಕ್ಟರ್ ಕೇಶವಮೂರ್ತಿ ಅವರು ನಾರಾಯಣ ಹೃದಯಾಲಯದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆಗಿದ್ದಾರೆ ಮತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಕಳೆದ 16 ವರ್ಷಗಳಿಂದ ತಮ್ಮ ವೈದ್ಯ ವೃತ್ತಿಯಲ್ಲಿ ಅವರಿಗೂ ಮತ್ತು ಹೃದಯಕ್ಕೂ ಭಾಳ ಹತ್ತಿರವಾದ ನಂಟಿದೆ. 16 ವರ್ಷಗಳಿಂದ ಹೃದಯಗಳಿಗೆ ಚಿಕಿತ್ಸೆಗಳನ್ನು ಕೊಡ್ತಲೇ ಬಂದಿದ್ದಾರೆ ಮತ್ತು ಅದೇ ವಿಷಯಕ್ಕೆ ಅವರು ಬಹಳ ಪ್ರಖ್ಯಾತರು ಕೂಡ ಆಗಿದ್ದಾರೆ. ಆದ್ದರಿಂದ ಇವತ್ತು ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಡಾಕ್ಟರ್ ಕೇಶವಮೂರ್ತಿ ಅವರಿಗೂ ಕೂಡ ಸ್ವಾಗತ. ನಮಸ್ಕಾರ. ನಿನ್ನೆ ದಿವಸ ನಾವು ಚರ್ಚೆ ಮಾಡ್ತಾ ಹೃದಯದ ರಚನೆ ಹೇಗಿದೆ, ಹೃದಯದ ಎದೆ ಬಡಿತ ಹೇಗಿರ್ತದೆ, ಆರ್ಟ್ರೀಸ್ ಹೇಗೆ ಕೆಲಸ ಮಾಡ್ತದೆ, ಆರ್ಟ್ರೀಸ್ ಹೇಗೆ ಬ್ಲಾಕೇಜಸ್ ಆಗುತ್ತೆ, ಮತ್ತು ಹೃದಯದ ಕಾಯಿಲೆ ಅನ್ನು ಗುರುತು ಹಿಡಿಯೋದು ಹೇಗೆ, ಮತ್ತು ಅದಕ್ಕೆ ಬೇಕಾದಂಥ ಪರೀಕ್ಷೆಗಳು ಯಾವುದು ಅನ್ನೋದೆಲ್ಲ ನೆನ್ನೆ ನಾವು ತಿಳ್ಕೊಂಡ್ವಿ. ಹಾಗೆ ಸಡನ್ ಹಾರ್ಟ್ ಅಟ್ಯಾಕ್ ಆದರೆ ಹೇಗೆ ಜನ ಹೋಗ್ತಾರೆ ಮತ್ತು ಅದಕ್ಕೂ ಆರ್ಡಿನರಿ ಹಾರ್ಟ್ ಅಟ್ಯಾಕ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದೆಲ್ಲ ನಿನ್ನೆ ನಾವು ಚರ್ಚೆ ಮಾಡಿದ್ವಿ. ಅದ್ರ ಬಗ್ಗೆ ತಾವು ಭಾಳ ಕೂಲಂಕುಷವಾಗಿ ಮತ್ತು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ, ಇದು ಭಾಳ ಕ್ಲಿಷ್ಟವಾದ ವಿಚಾರ ಹೇಳೋದು ಹಾರ್ಟ್ ಬಗ್ಗೆ, ಯಾಕಂದರೆ ತಾವು ಓದಿರೋದೆಲ್ಲ ಇಂಗ್ಲೀಷಲ್ಲಿರುತ್ತೆ. ಅದನ್ನು ಕನ್ನಡೀಕರಣ ಮಾಡಿ ಹೇಳೋದು ಅಂದರೆ ಅದಕ್ಕೆ ವಿಶೇಷವಾದ ಒಂದು ಕಲೆನೇ ಬೇಕಾಗುತ್ತೆ, ಕೌಶಲನೇ ಬೇಕಾಗುತ್ತೆ. ಅದು ಎಲ್ರಿಗೂ ತಲುಪಿದೆ. ಅದರಲ್ಲಿ ವೀಕ್ಷಕರಲ್ಲಿ ಕೆಲವರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರ ಪರಿಹಾರವನ್ನು ನಾವು ತಮ್ಮಿಂದ ನಿರೀಕ್ಷಿಸ್ತೇವೆ. ನಂತರ ನಾವು ಮುಂದಕ್ಕೆ ಹೋಗೋಣ. ಪ್ರಶ್ನೆ ಒಂದು ಏನಂದರೆ, ಕೆಮ್ಮಿದಾಗ ಮತ್ತು ಸೀನಿದಾಗ ಹಾರ್ಟು ನಿಂತು ನಡೆಯುತ್ತಾ, ಇದಕ್ಕೆ ಈ ತೊಂದರೆ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಏನಾದರೂ ಹೃದಯದ ತೊಂದರೆ ಅಂತ ಹೇಳ್ತಾರೆ, ಇದಕ್ಕೆ ಹೇಗೆ ಅಂತ? ಅದು ಕೆಮ್ಮಿದಾಗ ಸೀನಿದಾಗ ಅದು ಮೊಮೆಂಟಲಿ ಹಾರ್ಟ್ ವಿಲ್ ಸ್ಟಾಪ್. ಸೊ ದಟ್ ಇಸ್ ಎ ಮೊಮೆಂಟ್ರಿ ಸ್ಟಾಪ್ ಹೊರತು ಅದು ಪೂರ್ತಿ ಅಲ್ಲ. ಸೊ ಅದರಿಂದ ಏನೂ ತೊಂದರೆ ಬರೋಲ್ಲ. ಸೊ ಕೆಲವು ಕಲ್ಪನೆಗಳಿದೆ, ತುಂಬ ಸೀನ್ ಬಿಟ್ಟರೆ ತುಂಬ ಕೆಮ್ಮಿದಾಗ ಹಾರ್ಟ್ ನಿಂತೋಗ್ಬೋದು ಅಂತ. ಬಟ್ ಆ ಥರ ಏನೂ ಪ್ರೂಫ್ ಇಲ್ಲ. ಬಟ್ ನಮ್ಮಲ್ಲಿ ಒಂದು ಹಳೆ ಕಾಲದಿಂದ ನಂಬಿಕೆ ಇದೆ, ಸೀನ್ದಾಗ ಯಾರಾದರೂ ದೀರ್ಘಾಯುಷ್ಯ ಆಗಿರುವಂಥ ಬ್ಲೆಸ್ ಯು ಅಂತಾರೆ ಕೆಲವು ಟೈಮಲ್ಲಿ. ನಮ್ಮ ಕನ್ನಡದಲ್ಲಿ ದೀರ್ಘಾಯುಷ್ಯ ಆಗಿರು ಅಂತ ಹೇಳ್ತಾರೆ. ಅಂದರೆ ಆ ಥರ ಆದಾಗ ಸಾವು ಸಂಭವಿಸ್ಬೋದು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಆ ಥರ ಏನೂ ಇಲ್ಲ. ಅದ್ರ ಬಗ್ಗೆ ಏನೂ ಆತಂಕ ಪಡೋದು ಬೇಕಲ್ಲ. ಬಟ್ ಬಾಡಿ ರಿಫ್ಲೆಕ್ಸ್ ಇರೋದಾಗಿದೆ. ಇಟ್ಸ್ ರಿಫ್ಲೆಕ್ಸ್ ಫಿನಾಮಿನಾ. ಕೆಮ್ಮಿದಾಗ ಹಾರ್ಟ್ ಮೊಮೆಂಟಲಿ ಸ್ಟಾಪ್, ಅಂದರೆ ಫ್ಯೂ ಸೆಕೆಂಡ್ಸ್ ಅಷ್ಟೇ. ಕೆಲವರು ತುಂಬ ಸಿಂತಾನೇ ಇರ್ತಾರೆ, ಬೆಳಗ್ಗಿನಿಂದ ಸಂಜೆವರೆಗೆ ಸಿಂತಾನೇ ಇರ್ತಾರೆ. ಆವಾಗ ಏನು ತೊಂದರೆ ಆಗುತ್ತೆ? ಏನು ತೊಂದರೆ ಆಗಲ್ಲ. ಓಕೆ. ಆ ಥರ ಎಲ್ಲೂ ನಮ್ಮ ಮೆಡಿಕಲ್ ರಿಪೋರ್ಟ್ಸಲ್ಲಿ ಜಾಸ್ತಿ ಸೀನೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂತ ಯಾವುದೂ ಇಲ್ಲ. ಓಕೆ. ಎರಡನೇ ಪ್ರಶ್ನೆ, ಹೃದಯಕ್ಕೂ ಮಿದುಳಕ್ಕೂ ಯಾವ ರೀತಿಯ ಸಂಬಂಧ ಇದೆ? ಇದು ತುಂಬಾ ಪ್ರಮುಖವಾದ ಪ್ರಶ್ನೆ. ನಾವು ಏನು ಹೇಳ್ತೀವಿ ಅಂದರೆ, ಹೃದಯ ಅಂದರೆ ಒಂದು ಕುದುರೆ ಅಂತ ಹೇಳ್ತೀವಿ. ಒಂದು ಕುದುರೆ ಒಂದು ರೈಡ್ ಮಾಡುವಂಥ ಆರ್ಗನ್ ಇದ್ದಂಗೆ. ಇದು ಇಂಜಿನ್ ಮೋಟಾರ್. ಈ ಕುದುರೆಗಿರುವಂತಹ ಇದಿರುತ್ತಲ್ಲ, ಕಂಟ್ರೋಲ್ ಇರುತ್ತಲ್ಲ, ಆ ಕಂಟ್ರೋಲಿಂಗ್ ಥ್ರೆಡ್ಸ್ಗೆ ನರ್ವ್ಸ್ ಇರುತ್ತೆ. ನಮ್ಮ ಬಾಡಿನಲ್ಲಿ ಬ್ರೈನ್ಗೂ ಹಾರ್ಟ್ಗೂ ನರ್ವ್ಸೇ ಆ ಕಂಟ್ರೋಲಿಂಗ್ ಥ್ರೆಡ್ಸು. ಅದನ್ನು ನಾವು ಇಂಗ್ಲೀಷಲ್ಲಿ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ಮು ಹಾರ್ಟಿಗೆ ಸಪ್ಲೈ ಆಗುತ್ತೆ, ನರ್ವ್ ಸಪ್ಲೈ ಇರುತ್ತೆ. ಆಟೋನಾಮಸ್ ಅಂದರೆ ತನ್ನಿಂದ ತಾನೇ ಇಲ್ಲ ಆಟೋನಾಮಿಕ್ ಅದೊಂದು ನರ್ವ್ಸ್ ಹೆಸರು ಅದು. ಈ ನರ್ವ್ಸು ಹಾರ್ಟ್ಗೆ ಕನೆಕ್ಟ್ ಆಗಿರೋದ್ರಿಂದ ಒಬ್ಬ ಮನುಷ್ಯ ಎಮೋಷನ್ ಆದಾಗ, ಒಬ್ಬ ಮನುಷ್ಯ ತುಂಬ ದುಃಖ ಆದಾಗ, ತುಂಬ ಬೇಜಾರಾದಾಗ, ತುಂಬ ಯೋಚನೆ ಆದಾಗ ಅವನಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡುತ್ತೆ. ನೋಡಿರ್ಬೋದು, ಎದೆ ಹೊಡ್ಕೋತಾ ಇರುತ್ತೆ, ಭಯ ತಕ್ಷಣ ಗಾಬರಿ ಹೊಡಗೋ ಆ ಥರ ಆಗುತ್ತೆ. ಹೌದು. ಅದೇ ರೀತಿ ಒಬ್ಬ ಮನುಷ್ಯ ತುಂಬ ಶಾಂತ ಚಿತ್ತನಾಗಿ, ತುಂಬ ವಾಟ್ ಯು ಕಾಲ್ ಪೀಸ್ಫುಲ್ ಆಗಿದ್ದಾಗ ಅವ್ರ ಹೃದಯ ಬಡಿತ ಕಡಿಮೆ ಆಗುತ್ತೆ. ಅದಕ್ಕೊಂದು ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮು, ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಎರಡು ಇರುತ್ತೆ. ಅದರಲ್ಲಿ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಅಂದರೆ ಹೃದಯನ ಚಾಟಿಲಿ ಹೊಡೆದಂಗೆ, ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಅಂದರೆ ಹಾರ್ಟ್ನ ಸ್ವಲ್ಪ
ನಿಧಾನ ಮಾಲಿಶ್ ಮಾಡ್ದಂಗೆ. ಸೊ 2 ಸಿಸ್ಟಮ್ ಇರುತ್ತೆ. ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡಬೇಕು ಅಂದರೆ ಮನುಷ್ಯ ಕಾಮಾಗಿ ಕ್ವೈಟಾಗಿ ಯೋಗ ಮಾಡೋದು, ಮೆಡಿಟೇಷನ್ ಹಿಂಗೆಲ್ಲ ಮಾಡಿದಾಗ ಹೃದಯ ಬಡಿತ ಕಡಿಮೆ ಇರುತ್ತೆ, ಸ್ಲೋ ಆಗಿರುತ್ತೆ. ಸಿಂಪಲ್ ನರ್ವಸ್ ಸಿಸ್ಟಮ್ನ ನೀವು ಜಾಸ್ತಿ ಸ್ಟಿಮ್ಯುಲೇಟ್ ಮಾಡಿದ್ರೆ ಅವ್ರಿಗೆ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆಗಿ ಕೆಲವರಿಗೆ ಹಾರ್ಟ್ ಬೀಟ್ ಜಾಸ್ತಿಯಾಗಿ ಉಳ್ಕೊಳ್ಳುತ್ತೆ. ಅದರಿಂದ ಬಿ ಪಿ ಕಾಯಿಲೆ ಜಾಸ್ತಿ ಆಗುತ್ತೆ. ಹಾರ್ಟ್ ಬೀಟ್ ಭಾಳ ವರ್ಷಗಳು ಜಾಸ್ತಿ ಇದ್ದರೆ ಆ ಮನುಷ್ಯನ ಆಯುಷ್ಯ ಕಡಿಮೆ ಆಗುತ್ತೆ. ಸೊ ಅದರಿಂದ ನೀವು ನೋಡಿರ್ಬೋದು, ಎಸ್ಪೆಷಲಿ ಮನೆಗಳಲ್ಲಿ ಟ್ರಾಜಿಡಿ ಆಗಿರುತ್ತಲ್ಲ, ಯಾರು ಮಕ್ಕಳು ತೀರೋಗಿರ್ತಾರೆ ಅಥವಾ ತುಂಬ ಕ್ಲೋಸ್ ಆಗಿ ತೀರೋಗಿದ್ದಾಗ ಅವರ ರಿಲೇಷನ್ಸ್ ಅವರ ಜೊತೆಲಿದ್ದವರು ಜಾಸ್ತಿನ ಬದುಕೋದಿಲ್ಲ. ಅವ್ರಿಗೆ ಗಾಬರಿ ಮಾಡಿಕೊಂಡು ಟೆನ್ಷನ್ ತೊಗೊಂಡು ಹೃದಯ ಬಡಿತ ಅವರು ಜಾಸ್ತಿ ಆತಂಕ ಬಂದು ಹಾರ್ಟ್ ಕಾಯಿಲೆಗಳು ಮಾಡುತ್ತೆ, ಹಾರ್ಟ್ ಅಟ್ಯಾಕು ಆಗುತ್ತೆ. ಸೊ ಒನ್ ಆಫ್ ದ ಈ ಲೈಫ್ ಸ್ಟ್ರೆಸ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ದ ಹಾರ್ಟ್ ಅಟ್ಯಾಕ್ಸ್. ಓಹೋ, ಅದಕ್ಕೆ ಸ್ಟ್ರೆಸ್ ಮಾಡ್ಕೋಬೇಡಿ ಈಗಿನ ಅಂತಾರಲ್ಲ. ಜೀವನ ಶೈಲಿನಲ್ಲಿ ನಾವು ನೋಡಿರ್ಬೋದು, ಎಸ್ಪೆಷಲಿ ಮೆಟ್ರೋಸಲ್ಲಿ ಬದುಕ್ತಾರಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು, ಬಿಗ್ ಜಾಬ್ಸು, ಅವ್ರು ಸರಿಯಾದ ಟೈಮ್ ಊಟ ಮಾಡಲ್ಲ, ಸರಿಯಾದ ಟೈಮ್ ನಿದ್ದೆ ಮಾಡಲ್ಲ, ತುಂಬ ಟೆನ್ಷನ್ ತೊಗೊಳ್ತಾರೆ, ಯಾವಾಗಲೂ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ. ಅವ್ರಿಗೆಲ್ಲ ಹಾರ್ಟ್ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬ ಜಾಸ್ತಿ, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ಸ್. ಹಾಗಾದರೆ ಮೆದುಳಿನಿಂದ ಹಾರ್ಟಿಗೆ ಈ ಆಟೋನಮಿಕ್ ಸರ್ವಿಸ್ ನರ್ವಸ್ ಸಿಸ್ಟಮ್ ಇರೋದ್ರಿಂದ ಎಷ್ಟೋ ಸರಿ ನಾವು ಕೇಳ್ತೀವಲ್ವಾ, ನಾವು ಚಿಂತೆ ಮಾಡೋದು ಇಲ್ಲಿ, ಆದರೆ ಹಾರ್ಟ್ ಅಟ್ಯಾಕ್ ಹೆಂಗೆ ಬರುತ್ತೆ ಅಂತ ಕೇಳ್ತಾರಲ್ಲ. ಖಂಡಿತವೂ ಡೆಫಿನೆಟ್ ರಿಲೇಷನ್ಶಿಪ್. ಅದಕ್ಕೋಸ್ಕರನೇ ನಾವು ಹೇಳೋದು, ಏನಾದರೂ ಆಗಲಿ ಮನಸ್ಸು ತೊಗೋಬೇಡಪ್ಪ, ತೊಗೋಬೇಡಿ ಅಂತ. ತೊಗೋಬೇಡಿ. ಅದು ವಂಡರ್ಫುಲ್ ಸೇಜ್ ಆಗ ಮಾಡಿದ್ದು, ಅದ್ರಲ್ಲಿ ನಿಜ ಇದೆ, ಅದ್ರಲ್ಲಿ ಸತ್ಯಾಂಶ ಇದೆ. ಹೌದೌದು. ಸೊ ಅದನ್ನ ಅಲ್ಲೇ ಬಿಟ್ಬಿಡು, ಮನಸ್ಸು ತೊಗೋಬೇಡ, ಬೇಜಾರು ಮಾಡ್ಕೋಬೇಡ, ಚಿಂತೆ ಮಾಡಬೇಡಿ ಇದ್ರ ಬಗ್ಗೆ ಅಂತ ಹೇಳ್ತಾರೆ. ಹೌದೌದು. ಸೊ ಇಟ್ಸ್ ಓನ್ಲಿ ಅಪ್ಲೈ ಟು ದ ಹಾರ್ಟ್ ಓನ್ಲಿ ಆ್ಯಕ್ಚುಲಿ. ಓಕೆ. ಇನ್ನು ಇ ಸಿ ಜಿ ತಾವು ಮಾಡಿಸ್ತೀರ ಅದರ ಪೇಷಂಟ್ ಬಂದರೆ, ಇ ಸಿ ಜಿಯಲ್ಲಿ ಬರೀ ನಾವು ಗೆರೆಗಳು ಹಿಂಗೆ ನೋಡ್ತಾ ಇರ್ತೀವಿ. ಅದು ಏನನ್ನು ಪ್ರತಿಬಿಂಬಿಸುತ್ತೆ ಆ ಥರ ಗೆರೆಗಳು? ಹಾರ್ಟಲ್ಲಿ ನಿಮಗೆ ಒಂದು ವಿಷಯ ಆವಾಗಲೇ ಹೇಳಿದ್ದೆ, ಹಾರ್ಟಲ್ಲಿ ಕರೆಂಟ್ ಇರುತ್ತೆ ಅಂತ. ಕರೆಂಟ್ ಉತ್ಪತ್ತಿ ಆಗುತ್ತೆ. ಸೊ ನಾವು ನಮ್ಮ ಕಾರ್ಡಿಯಲಿಸ್ಟಾಗಿ ಕರೆಂಟ್ ಉತ್ಪತ್ತಿ ಆಗೋದನ್ನು ಜೀವ ಅಂತ ಹೇಳ್ತೀವಿ. ಆ ಕರೆಂಟ್ ಉತ್ಪತ್ತಿಯಾಗಿ ಹಾರ್ಟಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರ್ಕೊಂಬರುತ್ತೆ. ಅದು ಆ ಕರೆಂಟ್ ಹರ್ಕೊಂಬಂದಾಗ ವಿ ಸಿ ದಟ್ ಕ್ಯಾನ್ ಬಿ ರೆಕಾರ್ಡೆಡ್ ಫ್ರಮ್ ದ ಎಲೆಕ್ಟ್ರೋಡ್ಸ್ ಔಟ್ಸೈಡ್. ಇಟ್ ಈಸ್ ದ ರೆಕಾರ್ಡಿಂಗ್ ಆಫ್ ದ ಎಲೆಕ್ಟ್ರಿಸಿಟಿ ಇನ್ ದ ಹಾರ್ಟ್ ಫ್ರಮ್ ಔಟ್ಸೈಡ್ ಎಲೆಕ್ಟ್ರೋಡ್ಸ್ ಈಸ್ ದ ಇ ಸಿ ಜಿ. ಅದಕ್ಕೆ ಬಹುಶಃ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಅಷ್ಟೇ, ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಇದ್ರೆ. ಓಕೆ. ಸೊ ಎಲೆಕ್ಟ್ರಿಕ್ ಆಕ್ಟಿವಿಟಿ ಆಫ್ ದ ಹಾರ್ಟ್ ಇಸ್ ರೆಕಾರ್ಡೆಡ್ ಇನ್ ಎ ಗ್ರಾಫ್ ಇಸ್ ಎಲೆಕ್ಟ್ರೋಕಾರ್ಡ್ ಇ ಸಿ ಜಿ. ಅದನ್ನು ನಾವು ಅದನ್ನು ಕ್ಯಾರೆಕ್ಟರೈಸ್ ಮಾಡ್ತೀವಿ. ಕ್ಯಾರೆಕ್ಟರೈಸ್ ಅಂದರೆ ನಾರ್ಮಲ್ ಪರ್ಸನ್ಸ್ಗೆ ಯಾವ ಥರ ಕರೆಂಟ್ ಪಾಸ್ ಆಗುತ್ತೆ. ಈ ಕರೆಂಟ್ ಪಾಸ್ ಆಗೋದು ಹಾರ್ಟ್ ಸರ್ಕ್ಯುಲೇಷನ್ ವೇರಿಯೇಷನ್ ಆದರೆ ಚೇಂಜ್ ಆಗಿಬಿಡುತ್ತೆ. ಆವಾಗ ನಾವು ಪ್ರಿಡಿಕ್ಟ್ ಮಾಡ್ತೀವಿ, ಹಾರ್ಟ್ ಅಟ್ಯಾಕ್ ಆಗಿದೆ, ಈ ಹಾರ್ಟ್ ಡ್ಯಾಮೇಜ್ ಆಗ್ಬಿಟ್ಟಿದೆ, ಈ ಹಾರ್ಟ್ ಊದ್ಕೊಂಡ್ಬಿಟ್ಟಿದೆ, ಎಲ್ಲ ಗೊತ್ತಾಗುತ್ತೆ ನಮಗೆ. ಸೊ ಇ ಸಿ ಜಿಲೇ ಎಲ್ಲ ರೆಕಾರ್ಡಿಂಗಲ್ಲೇ ತಮ್ಗೆ ಸುಮಾರು ಗೊತ್ತಾಗ್ಬಿಡುತ್ತೆ. ಅಂದರೆ ಇ ಸಿ ಜಿ ಕರೆಕ್ಟಾಗಿ ರೀಡ್ ಮಾಡೋಕ್ಕೆ ಬಂದರೆ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಖಂಡಿತ. ಈಗ ಅದೇ ಪ್ರಾಬ್ಲಮ್ ಇದೆ, ಕಡೆಯಲ್ಲಿ ಎಷ್ಟಾಗ್ಬಿಟ್ಟು ಎಲ್ಲ ಫ್ರೆಂಡ್ಸು ವಾಟ್ಸಪ್ಪಲ್ಲಿ ಇ ಸಿ ಜಿ ಕಳಿಸ್ಬಿಡ್ತಾರೆ, ಒಪಿನಿಯನ್ ಕೊಡಿ ಅಂತ. ಭಾರಿ ಕಷ್ಟ ಆಗ್ಬಿಟ್ಟಿದೆ ಈಗ. ನಿಜ. ಈ ಹಾರ್ಟ್ ಬೀಟ್ ಇರ್ತಾರೆ ಡಾಕ್ಟ್ರೆ, ಹಾರ್ಟ್ ಬೀಟು ಸಾಮಾನ್ಯವಾಗಿ ಮಕ್ಕಳದ್ದು ಹೃದಯ ಹಿಂಗೆ ಹಿಡ್ಕೊಂಡು ಡಬ ಅಂತ ಹೊಡ್ಕೋತಾ ಇರುತ್ತೆ. ಆದರೆ ವಯಸ್ಸಾದವ್ರಿಗೆ ಬರ್ತಾ ಕಡಿಮೆ ಆಗಿ ಅದು ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ. ಆ್ಯಕ್ಚುಲಿ ಹಾರ್ಟ್ ಬೀಟು ಮಕ್ಕಳದ್ದು ಜಾಸ್ತಿ ಇರುತ್ತಾ? ಅದು ಏನಾದರೂ ತೊಂದರೆ ಏನೋ ಅದು ಹೇಗದು? ಇಲ್ಲ ಹಾರ್ಟ್ ಬೀಟ್ ಡಿಪೆಂಡ್ಸ್ ಆನ್ ದ ಮೆಟಬಾಲಿಕ್ ಆ್ಯಕ್ಟಿವಿಟಿ ಆಫ್ ದ ಪರ್ಸನ್. ಮಗು ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಮೆಟಬಾಲಿಕ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ, ಓಡ್ತಾ ಇರುತ್ತೆ, ಕುಣಿತಾ ಇರುತ್ತೆ, ಒಂದು ಕಡೆ ಕೂತ್ಕೊಳ್ಳಲ್ಲ ಅದು. ಅದಕ್ಕೆ ಅಷ್ಟು ಹಾರ್ಟ್ ಕೆಲಸ ಮಾಡಬೇಕು ಟು ಟೇಕ್ ಕೇರ್ ಆಫ್ ದ ಹೋಲ್ ಬಾಡಿ ಆ್ಯಕ್ಟಿವಿಟಿ. ಅದೇ ವಯಸ್ಸಾದವರು ಚೇರ್ ಮೇಲೆ ಕೂತ್ಕೊಂಡು 2 ಗಂಟೆ ಅಲ್ಲ 3 ಗಂಟೆ ಅಲ್ಲಾಡೋದಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ, ಕೈ ಕಾಲು ಆಡಿಸಲ್ಲ ಅವರು, ಅವರಿಗೆ ಸಾಕು ಅಷ್ಟೇ ಹಾರ್ಟ್ ಬೀಟು. ಸೊ ಹೀಗಾಗಿ ಬಾಡಿ ಇಟ್ ಸೆಲ್ಫ್ ಡಿಸೈಡ್ಸ್. ಸೊ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ ಹಾರ್ಟ್ ಬೀಟ್ಸ್. ಅದೇ ಕೆಲವರು ಏಜ್ ಆಗಿರೋ ಅಥ್ಲೆಟ್ಗಳು ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರೆ, ಅವು ಸ್ವಲ್ಪ ಜಾಸ್ತಿ ಕೆಲಸ ಮಾಡುತ್ತೆ. ಈಗ ಡಿಪೆಂಡ್ಸ್. ಈಗ ಒಬ್ಬರು ರನ್ನಿಂಗ್ ರೇಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, 100 ಮೀಟರ್ಸ್ ರನ್ನಿಂಗ್ ರೇಸ್ ಮಾಡ್ತಾರೆ. ದೇ ವಿಲ್ ರನ್ ವೆರಿ ಫಾಸ್ಟ್. 8.5 ಸೆಕೆಂಡು 9 ಸೆಕೆಂಡ್ಗೆ 100 ಮೀಟ್ರ್ ಓಡಿಬಿಡ್ತಾರೆ ಅವರು. ಅವ್ರಿಗೆ ಎಷ್ಟಿರುತ್ತೆ ಹಾರ್ಟ್ ಬೀಟ್ ಹಾಗಾದರೆ? ಹಾರ್ಟ್ ಇಸ್ ಎ ಬ್ಯೂಟಿಫುಲ್ ಸ್ಟ್ರಕ್ಚರ್. ಇಟ್ ಕ್ಯಾನ್ ಇನ್ಕ್ರೀಸಸ್ ಕೆಪಾಸಿಟಿ 20 ಟೈಮ್ಸ್. 20 ಟೈಮ್ಸ್ ಕೆಪಾಸಿಟಿ, ಪಂಪಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡಿಬಿಡುತ್ತೆ, ಅದು ಇನ್ಕ್ರೀಸ್ ಆಗಿಬಿಡುತ್ತೆ. ರನ್ ಬೇಕಲ್ಲ, ಹೋಲ್ ಬಾಡಿಗೆ ಬೇಕಲ್ಲ ಸರ್ಕ್ಯುಲೇಷನ್. ದಟ್ ಇಸ್ ದ ಬ್ಯೂಟಿ ಆಫ್ ದ ಆರ್ಗನ್. ಸೊ ಅವ್ರಿಗೇನು ಹಾರ್ಟಿಂದ ತೊಂದರೆ ಆಗಲ್ಲ, ಅಷ್ಟು ಸಡನ್ನಾಗಿ ಜಾಸ್ತಿಯಾಗಿ ಸಡನ್ ಅವರು ಹಾರ್ಟ್ನ ಟ್ರೈನಿಂಗ್ ಇಟ್ಕೊಂಡಿರ್ತಾರೆ. ದೇ ಹ್ಯಾವ್ ಟ್ರೈನ್ ದ ಹಾರ್ಟ್ ಫಾರ್ ಮೆನಿ ಇಯರ್ಸ್, ನಾಟ್ 1 or 2 days. ಈಗ ನೀವು ನಾವೆಲ್ಲ ಎಲ್ಲ ಸಡನ್ ಓಡಬಾರ್ದಲ್ವಾ? ಅವ್ರು ಆಗೋದಿಲ್ಲ, ಓಡ್ದು ಬಿದ್ದೋಗ್ತೀರಾ, ಸುಸ್ತಾಗ್ಬಿಡುತ್ತೆ. ಏನಾದ್ರು ಅಂಡರ್ಲೈಯಿಂಗ್ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಟ್ರೈನಿಂಗ್ ಮಾಡಬೇಕು ಅಂತ ನಾವು ಹೇಳೋದು ಎಲ್ಲರಿಗೂ. ಓಕೆ. ಹಾರ್ಟ್ಗೂ ಟ್ರೈನಿಂಗ್ ಕೊಡಬೇಕು. ವಾಕಿಂಗ್ ಇಸ್ ಅ ಟ್ರೈನಿಂಗ್ ಫಾರ್ ದ ಹಾರ್ಟ್. ಯುವರ್ ಎಕ್ಸಸೈಸ್, ಯೋಗ, ಎವ್ರಿಥಿಂಗ್ ಇಸ್ ಟ್ರೈನಿಂಗ್ ಫಾರ್ ದ ಹಾರ್ಟ್. ವಾಟ್ ಐ ಸೇ ಇಸ್ ಎವ್ರಿಥಿಂಗ್ ವಿ ಲುಕ್ ಅಟ್ ಹಾರ್ಟ್ ಇಸ್ ದ ಸೆಂಟ್ರಲ್ ಪಾರ್ಟ್ ಆಫ್ ದ ಆಲ್ ದ ಆಕ್ಟಿವಿಟೀಸ್. ಯುವರ್ ಯೋಗ, ಯುವರ್ ಮೆಡಿಟೇಷನ್,
ಯುವರ್ ಎಕ್ಸಸೈಸ್, ಯುವರ್ ಡಯಟ್, ಮೇನ್ ಇಸ್ ಹಾರ್ಟ್ ಓನ್ಲಿ. ಈಗ ಎಕ್ಸಸೈಸಲ್ಲಿ ಯಾವುದು ಎಕ್ಸಸೈಸ್ ಬೆಸ್ಟ್? ವಾಕಿಂಗ್ ಇಸ್ ದಿ ಬೆಸ್ಟ್ ಎಕ್ಸಸೈಸಾ, ಹೇಗೆ ಹೇಳ್ತೀರಾ? ಸೊ ಎಕ್ಸಸೈಸಲ್ಲಿ ಎರಡು ಥರ ಇದೆ. ಒಂದು ಡೈನಮಿಕ್ ಎಕ್ಸಸೈಸು. ಡೈನಮಿಕ್ ಎಕ್ಸಸೈಸ್ ಅಂದರೆ ಈ ರನ್ನಿಂಗು, ವಾಕಿಂಗು, ಸ್ವಿಮ್ಮಿಂಗು, ಎಲ್ಲ ಡೈನಮಿಕ್ ಎಕ್ಸಸೈಸು, ಆಲ್ ಆರ್ ಗುಡ್. ಸೊ ಬಟ್ ಯು ಹ್ಯಾವ್ ಟು ಡೂ ಅಕಾರ್ಡಿಂಗ್ ಟು ಯುವರ್ ಬಾಡಿ ನೀಡ್ಸ್. ಅತಿಯ ವಿಪರೀತ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನೀವು ಆವಾಗಲೇ ಮಾತಾಡೋದಲ್ಲ, ಎವ್ರಿಥಿಂಗ್ ಹ್ಯಾಸ್ ಟು ಸ್ಟಾರ್ಟ್ ಗ್ರ್ಯಾಜುವಲಿ, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಟ್ರೈನ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನೀವು ಡೈರೆಕ್ಟಾಗಿ ನಾನು ವಾರಕ್ಕೊಂದ್ಸರಿ ವಾಕಿಂಗ್ ರನ್ ಮಾಡ್ತೀನಿ, ಇನ್ನು 5 ದಿನ ಆರಾಮಾಗಿರ್ತೀನಿ, ಹಂಗಿದ್ರೆ ಆಗಲ್ಲ. ಹಾರ್ಟ್ ಇಸ್ ಎ ಆರ್ಗನ್, ಇಟ್ ಇಸ್ ಲೈಕ್ ಎ ಹಾರ್ಸ್, ಇಟ್ ವಾಸ್ ಯು ಟ್ರೈನ್ ದ ಹಾರ್ಸ್. ಎವ್ರಿ ಹಾರ್ಸ್ ಕೆನಾಟ್ ಗೋ ಟು ರೇಸ್. ಯುವರ್ ಹಾರ್ಟ್ ಹ್ಯಾಸ್ ಟು ಬಿಕಮ್ ಎ ರೇಸ್ ಕಾಂಪಿಟೇಷನ್ ಮಾಡಬೇಕು ಅಂದರೆ ಯು ಟ್ರೈನ್ ಇಟ್ ಲೈಕ್ ಎನಿ ಅದರ್ ರೇಸಿಂಗ್ ಹಾರ್ಸ್ಗೆ ಟ್ರೈನಿಂಗ್ ಕೊಡಬೇಕು ಅದಕ್ಕೆ. ಓಕೆ 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 ಹಾಗಾದರೆ ಹಾರ್ಟ್ಗೆ ಹಾಗಾದ್ರೆ ರೆಸ್ಟ್ ಇದೆಯಾ? ಹೀಗೆ ಓಡ್ತಾ ಇರ್ಬೇಕಾದ್ರೆ, ನಡೀತಾ ಇರ್ಬೇಕಾದ್ರೆ, ಜೋರಾಗಿ ಓಡ್ತಿರ್ಬೇಕಾದ್ರೆ ಹಾರ್ಟು ತನ್ನಿಂತಾನೇ ರೆಸ್ಟ್ ತೊಗೊಳುತ್ತಾ, ವಿಶ್ರಾಂತಿ ತೊಗೊಳುತ್ತಾ, ಹೇಗೆ? ಹಾರ್ಟ್ ಯಾವತ್ತೂ ರೆಸ್ಟ್ ತೊಗೊಳ್ಳಲ್ಲ. ದಟ್ ಇಸ್ ದ ಬ್ಯೂಟಿ ಆಫ್ ದ ಆರ್ಗನ್ ಇಸ್ ಹಾರ್ಟ್ ವಿಲ್ ನೆವರ್ ಟೇಕ್ ರೆಸ್ಟ್. ಬಟ್ ಬೀಯಿಂಗ್ ವಿ ಆಸ್ ದ ಓನರ್ ಆಫ್ ದ ಹಾರ್ಟ್, ವಿ ಶುಡ್ ರೆಸ್ಟ್ ಇಟ್ ಬೈ ಗಿವಿಂಗ್ ಇಟ್ ಅಪ್ರಾಪ್ರಿಯೇಟ್ ಗುಡ್ ಸ್ಲೀಪು, ಕಾಮಾಗಿರೋದು, ಕ್ವೈಟಾಗಿರೋದು, ಅನ್ನೆಸರಿ ಎಕ್ಸೈಟ್ ಆಗದಿರೋದು, ಅನ್ನೆಸರಿ ಹೋಸ್ಟೆಲ್ ಪರ್ಸನಾಲಿಟಿ. ಹೋಸ್ಟೆಲ್ ಪರ್ಸನಾಲಿಟಿ ಅಂದರೆ ಕೆಲವರು ಸುಮ್ಮನೆ ಜಗಳ ಆಡೋದು, ಸುಮ್ಮನೆ ಜಗಳ ಆಡೋದು, ಸುಮ್ಮನೆ ಕೂಗಾಡೋದು, ಇವೆಲ್ಲ ಮಾಡದಿದ್ರೆ ಇಟ್ಸ್ ರೆಸ್ಟ್, ಯು ಗಿವಿಂಗ್ ಸಮ್ ರೆಸ್ಟ್ ಟು ಯುವರ್ ಹಾರ್ಟ್. ಸೊ ಹೌ ಟು ಟೇಕ್ ಕೇರ್ ಆಫ್ ದ ಹಾರ್ಟ್ ಇಸ್ ಲಿವಿಂಗ್ ದಿಸ್ ಲೈಫ್ ಸ್ಟೈಲ್, ಕಾಮಾಗಿ ಪೀಸಾಗಿರೋದು, ನಾನ್ ಹೋಸ್ಟೆಲ್ ಅಟಿಟ್ಯೂಡ್ಸು, ಇದೆಲ್ಲ ಮಾಡೋದು, ಗುಡ್ ಸ್ಲೀಪ್ ತೊಗೊಳ್ಳೋದು, ಇವೆಲ್ಲ ಮಾಡೋದು ಹಾರ್ಟ್. ಕೆಲವರಿಗೆ ಅಭ್ಯಾಸ ಇರುತ್ತೆ, ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರಲ್ಲ, ಹಾಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಏನಾದ್ರು ಮಾಡ್ತಾನೆ ಇರ್ತಾರೆ, ಜಗಳ ಮಾಡ್ತಾನೆ ಇರ್ತಾರೆ. ದಟ್ಸ್ ಎ ರಾಂಗ್ ಆ್ಯಟಿಟ್ಯೂಡ್. ದಟ್ಸ್ ಎ ರಾಂಗ್, ಇಟ್ಸ್ ಎ ಅನ್ಹೆಲ್ದಿ ಆ್ಯಟಿಟ್ಯೂಡ್. ಅನ್ಹೆಲ್ದಿ ಆ್ಯಟಿಟ್ಯೂಡ್. ಓಕೆ 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 ಆ್ಯಂಜಿಯೋಪ್ಲಾಸ್ಟಿ ಅಂದರೆ ಏನು ಡಾಕ್ಟ್ರೆ? ಅವಳು ಹೇಳಿದೆ, ಆ್ಯಂಜಿಯೋಪ್ಲಾಸ್ಟಿ ಅಂದರೆ ಇಟ್ಸ್ ಎ ಪ್ಲಂಬಿಂಗ್ ವರ್ಕ್. ಸೊ ರಕ್ತನಾಳಗಳು ಒಳಗಡೆ ಬ್ಲಾಕ್ ಇರುತ್ತೆ, ಅದನ್ನು ಪ್ಲಂಬ್ ಆ್ಯಕ್ಟಿವ್ ಮಾಡ್ದಂಗೆ ಹೊರಗಡೆ ಹೋಗಿ ಬ್ಲಾಕ್ನ ಓಪನ್ ಮಾಡಿ ಅದನ್ನು ಬಲೂನಲ್ಲಿ ಓಪನ್ ಮಾಡೋದನ್ನು, ಬಲೂನ್ ಅಂತ ಸಣ್ಣ ಒಂದು ಬಲೂನ್ ಥರ ಇರುತ್ತೆ, ಒಂದು ಸಣ್ಣ ಟ್ಯೂಬ್ ಥರ ಇರುತ್ತೆ, ಅದನ್ನು ನಾವು ಪ್ರೆಷರ್ ಹಾಕಿರೋದು ಓಪನ್ ಆಗುತ್ತೆ. ಅದು ಆ ಟ್ಯೂಬ್ನ ಒಳಗೆ ಪಾಸ್ ಮಾಡಿ ಆ ಬ್ಲಾಕ್ ಒಳಗೆ ನಾವು ಹೈ ಪ್ರೆಷರ್ ಓಪನ್ ಮಾಡೋದು ಓಪನ್ ಆಗುತ್ತೆ. ಅದು ಓಪನ್ ಮಾಡಿದಾಗ ಆ ಬ್ಲಾಕ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಮತ್ತೆ ಅದು ರಕ್ತನಾಳ ಮತ್ತೆ ಅದು ಕಂಟ್ರಾಕ್ಷನ್ಗೆ ಹೋಗ್ಬಿಡುತ್ತೆ. ಅದಾಗಬಾರ್ದು ಅಂತ ಒಂದು ಸ್ಟೆಂಟ್ ಅಂತ ಹಾಕ್ತೀವಿ. ಸ್ಟೆಂಟ್ ಸ್ಪ್ರಿಂಗ್ ಇನ್ಸೈಡ್. ಆ ಸ್ಪ್ರಿಂಗ್ ಒಳಗೆ ಕೂರಿಸೋದ್ರಿಂದ ರಕ್ತನಾಳ ಅದು ಮತ್ತೆ ಕೊಲಾಪ್ಸ್ ಆಗಲ್ಲ, ಮತ್ತು ಅದು ಓಪನ್ ಆಗಿರುತ್ತೆ. ಅದಕ್ಕೆ ಸ್ಟೆಂಟಿಂಗ್ ಅಂತೀವಿ. ಆ ಸ್ಟೆಂಟು ಎಷ್ಟಿರುತ್ತೆ? ವಾಟ್ ಇಸ್ ದಿ ಸೈಜ್ ಆಫ್ ಸ್ಟೆಂಟ್? ಸ್ಟೆಂಟ್ ಈಸ್ ಎ ಮೈಕ್ರೋಮಿಲಿಮೀಟರ್ಸ್, ಥಿನ್ ಸ್ಟಡ್ಸ್. ಎಸ್ ಎ 2 ಮೈಕ್ರಾನ್ಸ್ 3 ಮೈಕ್ರೋಮಿಲಿಮೀಟರ್ ಆ ಥರ ಇರುತ್ತೆ. ತುಂಬ ಥಿನ್ ಹೇರ್ ಸೈಜ್ ಇರುತ್ತೆ, ನಿಮಗೆ ಹೇರ್ಗಿಂತನೂ ಸಣ್ಣ ಇರುತ್ತೆ. ಅದು ದೇ ಆರ್ ದ ಲೇಸರ್ ಕಟ್ ಸ್ಪ್ರಿಂಗ್ಸ್. ಅವು 1 ಮೈಕ್ರಾನ್ ಅಂದರೆ 1 ಮಿಲಿಮೀಟ್ರಲ್ಲಿ 1000ಗೆ 1 ಮೈಕ್ರಾನ್ ಅಂತ ಹೇಳ್ತಾರೆ. ಮಿಲಿಮೀಟರ್ ಅಲ್ಲ, ದೇ ಆರ್ ಇನ್ ಮೈಕ್ರಾನ್ಸಲ್ಲಿ ಅದ್ರ ಮೇಲೆ ಡ್ರಗ್ ಹಾಕಿರ್ತಾರೆ. ದಟ್ ವಿಲ್ ಬಿ ಅರೌಂಡ್ 2 to 3 millimeters ಸ್ಟಡ್ಸ್ ಇರುತ್ತೆ. ಓಕೆ ಓಕೆ ವೆರಿ ಮಿಲಿಮೀಟರ್, ವೆರಿ ಥಿನ್ ಸ್ಟಡ್ಸ್. 3 millimeter, 2 or 3 millimeter ಸೈಜ್ ಇರುತ್ತೆ. ಅದು ಅದಕ್ಕೆ ಏನಾದ್ರು ಎಷ್ಟು ದಿವಸ ಇರುತ್ತೆ ಒಳಗಡೆ ಅಂತ ಹೇಳ್ಬೋದಾ, ಅಥವಾ ಎಷ್ಟು ದಿವಸ ಬೇಕಾದ್ರೂ ಇರುತ್ತೆ? ಅದರಲ್ಲಿ 2 ಥರ ಕ್ವಾಲಿಟಿ ಇರುತ್ತೆ. ಒಂದು ಸ್ಟೆಂಟ್ಸು ಲೈಫ್ ಲಾಂಗ್ ಬಾಡಿಲಿರುತ್ತೆ. ಸೊ ಅದ್ರ ಮೇಲೆ ಡ್ರಗ್ ಕೋಟ್ ಮಾಡಿರ್ತಾರೆ, ಅದನ್ನು ಡ್ರಗ್ ಕೋಟೇಷನ್ ಅಂತ ಹೇಳ್ತೀವಿ. ಅದನ್ನು ಮೈಕ್ರಾನ್ಸ್ ಡ್ರಿಲ್ ಮಾಡಿ ಅದಕ್ಕೆ ಡ್ರಗ್ಸ್ ಕೋಟ್ ಮಾಡಿರ್ತಾರೆ. ಓಕೆ. ಇನ್ನೊಂದು ನಾನ್ ಡ್ರಗ್ ಕೋಟೆಡ್ ಸ್ಟೆಂಟ್ಸ್, ಹಳೆಯ ಕಾಲದ್ದು ಮಾಮೂಲಿ ಸ್ಟೀಲ್ ಸ್ಪ್ರಿಂಗ್ಸ್ ಇರುತ್ತೆ. ನಿಟಿನಾಲ್, ಕೋಬಾಲ್ಟ್, ಕ್ರೋಮಿಯಂ ನಿಟಿನಾಲ್ ಸ್ಟೆಂಟ್ಸ್ ಅಂತ ಹೇಳ್ತೀವಿ ಅದನ್ನು. ಆ ಸ್ಟೆಂಟ್ಸಿಗೆ ಔಟ್ಡೇಟೆಡ್. ಈಗ ನಾವು ಮೆಜಾರಿಟಿ ಆಫ್ ದಮ್ 99% ಓನ್ಲಿ ಡ್ರಗ್ ಕೋಟೆಡ್ ಮೆಡಿಕೇಟೆಡ್ ಸ್ಟೆಂಟ್ ಯೂಸ್ ಮಾಡ್ತೀವಿ. ಅದ್ರ ಮೇಲೆ ಡ್ರಗ್ಸ್ ಇರುತ್ತೆ. ಅದರಲ್ಲಿ ಸಿರೋಲುಮಸ್ ಸ್ಟೆಂಟ್ ಅಂತ ಹೇಳ್ತೀವಿ, ಪ್ಲಾಕ್ಸ್ಟಾಸಿಲ್ ಸ್ಟೆಂಟ್ ಅಂತೀವಿ, ಜಟಲೋಮಸ್ ಸ್ಟೆಂಟ್ ಅಂತೀವಿ. ಡಿಫ್ರೆಂಟ್ ಡ್ರಗ್ಸ್ ಕೋಟ್ ಆಗಿರುತ್ತೆ. ಈ ಡ್ರಗ್ಸ್ ಕೋಟ್ ಆಗಿರೋದ್ರಿಂದ ಬಾಡಿ ಅದ್ರ ಮೇಲೆ ರಿಯಾಕ್ಷನ್ ಆಗಿ ಅದ್ರ ಮೇಲೆ ಏನು ರಿಯಾಕ್ಷನ್ ಆಗಿ ನೋಡ್ಕೊಳ್ಳುತ್ತೆ. ಅದು ಇದು ಒಂದು. ಇನ್ನೊಂದು ಥರ ಸ್ಟೆಂಟ್ಸ್ ಇರುತ್ತೆ. ಸ್ಟೆಂಟ್ಸಲ್ಲಿ ಇದೇ ಥರ ಸ್ಟೆಂಟ್ಸ್ ಇರುತ್ತೆ, ಆದರೆ ದೇ ಗೆಟ್ ಡಿಸಾಲ್ವ್ಡ್ ಆಫ್ಟರ್ 1 year. ಅದನ್ನು ಬಯೋ ಅಬ್ಸರ್ವಬಲ್ ಸ್ಟೆಂಟ್ ಅಂತ ಹೇಳ್ತೀವಿ. ಬಯೋ ಅಬ್ಸರ್ವಬಲ್ ಸ್ಕೆಫೋಲ್ಡ್ ಅಂತೀವಿ. ಸ್ಕೆಫೋಲ್ಡ್ ಇಟ್ಸ್ ಆಲ್ ಮೇಡ್ ಆಫ್ ಎ ಪಾಲಿಮರ್. ಸೊ ದೇ ಗೆಟ್ ಡಿಸಾಲ್ವ್ಡ್ ಇನ್ ದ ಬಾಡಿ. ಪ್ಲಾಸ್ಟಿಕ್ ಥರ. ಸೊ ಅದು ಕೂಡ ಅವೈಲೇಬಲ್ ಇದೆ. ಈಗ ಸದ್ಯಕ್ಕೆ ಅವೈಲೇಬಲ್ ತುಂಬ ಯೂಸ್ ಮಾಡಿದ್ವಿ. ಅದೇನೋ ಸಮ್ ರಿಪೋರ್ಟ್ಸಲ್ಲಿ ರಾಂಗ್ ಪ್ರಾಬ್ಲಮ್ಸ್ ಎಲ್ಲ ಬಂದಮೇಲೆ ಅದನ್ನು ನಿಲ್ಲಿಸಿದ್ದೀವಿ. ಈಗ ರೈಟ್ ನಾವು ಬಯೋ ಅಬ್ಸರ್ವ್ ಸ್ಟೆಂಟ್ಸ್ ಆರ್ ನಾಟ್ ದಟ್ ಮಚ್ ಯೂಸ್ ಮಾಡ್ತಾ ಇಲ್ಲ. ಮಾಮೂಲಿ ಸ್ಟೆಂಟ್ಗಳು ಯೂಸ್ ಮಾಡ್ತೀವಿ. ಈ ಸ್ಟೆಂಟ್ ಏನಾಗುತ್ತೆ ಅಂದರೆ ಆಫ್ಟರ್ 1 year ಬಾಡಿ ಅದ್ರ ಮೇಲೆ ಲೇಯರ್ ಬೆಳ್ಕೊಂಬಿಡುತ್ತೆ. ಅದನ್ನು ಎಂಡೋಥೆಲೈಸಿಸ್ ಅಂತ ಹೇಳ್ತೀವಿ. ಎಂಡೋಥೆಲೈಸನ್ ಆದ ತಕ್ಷಣ ಆ ಸ್ಟೆಂಟ್ ಬಾಡಿಗೆ ಹೊಂದ್ಕೊಂಡ್ಬಿಡುತ್ತೆ. ಇಟ್ಸ್ ಎ ಪಾರ್ಟ್ ಆಫ್ ದ ರಕ್ತನಾಳ ಆಗ್ಬಿಡುತ್ತೆ, ಹೊರಗೆ ಕಾಣಿಸಿ ಎಕ್ಸ್ಪೋಸ್ ಆಗಲ್ಲ. ಅದು ಆ ಥರ ಆದಾಗ ಈ ಸ್ಟಂಟ್ ಮೂಲಕನೇ ಹೋಗ್ತಾ ಇರುತ್ತಲ್ಲ ಬ್ಲಡ್ಡು, ಪಾಸ್ ಆನ್ ಆಗ್ತಾ ಇರುತ್ತಲ್ಲ, ಅದೇನು ತೊಂದರೆ ಆಗಲ್ವ ಅದಕ್ಕೆ? ಬ್ಲಡ್ ಪಾಸ್ ಆನ್ ಆಗೋದಕ್ಕೆ
ಆರ್ಟ್ರಿ ಒಳಗಡೆ ಏನಾಗುತ್ತೆ, ಏನಾಗಲ್ಲ ಟ್ಯೂಬ್. ಓಕೆ. ಸೊ ವೆರಿ ವೆರಿ ಥಿನ್ ಟ್ಯೂಬ್, ಏನೂ ಹೋಗಲ್ಲ. ಇನ್ಫ್ಯಾಕ್ಟ್ ಏನು ಗೊತ್ತಾಗೋದಿಲ್ಲ ಅದೇನೋ ಇದೆ ಅಂತಲ್ಲಿ ಆನ್ ದ ವೇ. ಅಷ್ಟು ಚೆನ್ನಾಗಿರುತ್ತೆ ಅದು, ಅಬ್ಸ್ಟ್ರಕ್ಷನ್ ಆಗಲ್ಲ. ಮೊದಲು ಕ್ರಿಟಿಕಲ್ ಬ್ಲಾಕ್ ಇರುತ್ತೆ, ಬ್ಲಡ್ ರಶ್ ಆಗ್ತಾ ಇರುತ್ತೆ. ಓಪನ್ ಮಾಡಿ ಸ್ಟೆಂಟ್ ಆಗ್ತದೆ, ಬ್ಲಡ್ ಫ್ಲೋ ಸ್ಮೂತ್ಲಿ ವಿತೌಟ್ ಎನಿ ಅಬ್ಸ್ಟ್ರಕ್ಷನ್. ಈಗ ಹೃದಯದ ಕಾಯಿಲೆ ಬಗ್ಗೆನೂ ತಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದರೆ ಯಾವ ಥರ ಹೃದಯದ ಕಾಯಿಲೆ ಬರುತ್ತೆ, ಯಾತಕ್ಕೆ ಬರುತ್ತೆ ಅಂತೆಲ್ಲ ಹೇಳಿದ್ರಿ. ಈಗ ನಮ್ಮ ಆಹಾರ ಪದ್ಧತಿಗೂ ಹೃದಯದ ಕಾಯಿಲೆಗೂ ಏನಾದರೂ ಸಂಬಂಧ ಇದೆಯಾ? ಖಂಡಿತ ಇದೆ, ಖಂಡಿತ ಇದೆ. ನಾನು ಇನ್ನೂ ಸ್ವಲ್ಪ ಒಂಚೂರು ಹಿಂದೆ ಹೋಗ್ತೀನಿ. ಈಗ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಮ್ಮ ಹಾಸ್ಪಿಟ್ಲಲ್ಲಿ ನನ್ನ ಪೇಷಂಟ್ಗಳು ನೋಡ್ತಾ ಇದ್ದೆ. ತಂದೆ ತಾತನ ಕರ್ಕೊಂಡ್ಬರ್ತಾಯಿದ್ರು, ತಾತಂದ್ರನ್ನ ಹಾಸ್ಪಿಟಲ್ಸಾಗಿ ಕರ್ಕೊಂಡ್ಬರ್ತಾಯಿದ್ರು. ತಾತಂದ್ರೆ ಬರ್ತಾಯಿದ್ರು, ಇವ್ರ ಮಕ್ಕಳೆಲ್ಲ ಮೊಮ್ಮಕ್ಕಳೆಲ್ಲ ಹೆಲ್ದಿ ಆಗಿರ್ತಾಯಿದ್ರು, ತಾತಂದ್ರೆ ತೋರ್ಸೋಕೆ ಬರ್ತಾಯಿದ್ರು. ತಂದೆ ಬ್ಯುಸಿಯಾಗಿ ಕೆಲಸದಲ್ಲಿ ಇರ್ತಾಯಿದ್ರು. ಅಂದರೆ ವಯಸ್ಸಾಗಿರೋ 70+ 80+ ಇರೋರು ಬರ್ತಾಯಿದ್ರು. ಈಗೇನಾಗಿದೆ ಅಂದರೆ, ಈಗ ನಾನು ಕಾಡೇ ಲಿಸ್ಟ್ ಆದಮೇಲೆ ಈಗ ತಾತ ಮೊಮ್ಮಕ್ಕಳು ಮಾಡ್ತಾರೆ ತೋರಿಸೋದಕ್ಕೆ. ತಾತ ಅವ್ರ ಅಪ್ಪ ಮಗ ಎಂಥ ವಿಪರ್ಯಾಸ ಉಲ್ಟಾ ಆಗ್ಬಿಟ್ಟಿದೆ ಈಗ. ಅಂದರೆ ಏನಕ್ಕೆ ಇಷ್ಟು ವ್ಯತ್ಯಾಸ ಅಂದರೆ, ಆಗಿನ ಜೀವನ ಶೈಲಿ, ಆಗಿನ ಆಹಾರ ಪದ್ಧತಿ ಮತ್ತು ಈಗಿನ ಜೀವನ ಶೈಲಿ, ಈಗಿನ ಆಹಾರ ಪದ್ಧತಿ ಎರಡೂ ಸೇರಿಕೊಂಡು ಈ ಹಾರ್ಟ್ ಕಾಯಿಲೆನ ವಾಟ್ ಯು ಕಾಲ್ ಎಪಿಡೆಮಿಕ್ ಲೆವೆಲ್ಲು, ತುಂಬ ಹೈ ಲೆವೆಲ್ ಬರೋಕ್ಕೆ ಶುರು ಮಾಡ್ಬಿಟ್ಟಿದೆ. ಸೊ ಇನ್ನು ಸ್ವಲ್ಪ ಬಿಡಿಸಿ ಹೇಳಬೇಕು ಅಂದರೆ, ಆಗಿನ ಕಾಲದಲ್ಲಿ ಹೇಗಿದ್ರು ನಮ್ಮ ತಾತ, ಹೇಗಿದ್ರು ನಮ್ಮ ತಂದೆ ಅಂತಂದರೆ, ನಾವೆಲ್ಲ ರೈತರ ಕುಟುಂಬದವರು. ಬೆಳಿಗ್ಗೆ 6 ಗಂಟೆಗೆ ಅವರು 6 ಗಂಟೆ 5:15 ತೋಟಕ್ಕೆ ಹೋಗ್ತಾಯಿದ್ರು. ಬೆಳಿಗ್ಗೆ ಹೋಗಿ ಅವ್ರು ಕೆಲಸ ಮಾಡಿ ದುಡಿದು ಎಲ್ಲ ಕೆಲಸ, ಮ್ಯಾನ್ಯುವಲ್ ಲೇಬರ್ ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಮತ್ತು ಅವ್ನು 11 ಗಂಟೆಗೆ ಮನೆಗೆ ಬರ್ತಾರೆ. ಮನೆಗೆ ಬಂದುಬಿಟ್ಟು ಒಂದು ಮುದ್ದೆ ಸೊಪ್ಪು ಸಾರು ಏನೋ ತಿಂದುಬಿಟ್ಟು ತಿರುಗಿ ಒಂದು ಸ್ವಲ್ಪ ರೆಸ್ಟ್ ಮತ್ತೆ ಹೋಗ್ಬಿಡ್ತಾರೆ. ಮತ್ತೆ ಅವ್ರು ಊಟ ಮಾಡಿದ್ರೆ ಸಾಯಂಕಾಲ 6 ಗಂಟೆಗೆ, ಎರಡೇ ಊಟ. ಸೊ ತಿನ್ನೋದೇನು ಬರೀ ಮುದ್ದೆ, ಅಂದರೆ 0 ಸಾಲ್ಟ್ 0 ಆಯಿಲ್, ಸೊಪ್ಪು ಸಾರು. ರೈಸ್ ತಿನ್ನೋದು ಯಾವತ್ತೋ ಒಂದಿನ, ಹಬ್ಬದ ದಿನ, ಏನೋ ಒಂದು ಅಕೇಶನ್ ದಿನ ರೈಸ್ ಯೂಶ್ವಲಿ ಅಷ್ಟೊಂದು ಯಾರೂ ಇಷ್ಟನೂ ಪಡ್ತೀನಲ್ಲ ರೈಸ್ ತಿನ್ನೋದಕ್ಕೆ. ವಾರಕ್ಕೊಂದಿನ ರೈಸ್ ಆ ಥರ ತಿಂತಾಯಿದ್ರು. ಬಟ್ ಎಲ್ಲ ಟೈಮಲ್ಲೂ ಕೂಡ ರಾಗಿ ಬೇಸ್ಡು ಈ ಥರ ಊಟ ಮಾಡಿಕೊಂಡು ಬೆಳೆದವರು. 90 ವರ್ಷ ಆದರೂ ಕೂಡ ಇನ್ನೂ ಕೂಡ ಅವರು ಒಂದು 50 kg 60 kg ಮೂಟೆ ಎತ್ತಿಟ್ಬಿಟ್ಟು. ಆಗಿನ ಕಾಲದಲ್ಲಿ ಹೃದಯದ ಪ್ರಾಬ್ಲಮ್ ಏನು ಅಷ್ಟೇ ಇಲ್ಲ, ಬಿಕಾಸ್ ಡಯಟ್ ಇಸ್ ಆಯಿಲ್ ಇಲ್ಲ, ಉಪ್ಪಿಲ್ಲ, ಜಂಕ್ ಫುಡ್ ಇಲ್ಲ, ಎಂಥದ್ದು ಇಲ್ಲ. ಈಗಿನ ಜನ್ರೇಷನ್ ಅವ್ರ ಊಟ ಹೆಂಗಿದೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಪಿಜ್ಜಾ, ಬರ್ಗರು, ಎವ್ರಿ ಡೇ ಆಲ್ಮೋಸ್ಟ್ ಲೈಕ್ ಫ್ರೈಡ್ ಫುಡ್ಡು, ವಾಟ್ ಎವರ್ KFC ಫ್ರೈಡ್ ಚಿಕನ್ ಆಗಿರ್ಬೋದು, ಫ್ರೈಡ್ ನಾನ್ ವೆಜ್ ಫುಡ್ ಆಗಿರ್ಬೋದು, ವೆಜಿಟೇರಿಯನ್ ಫುಡ್ ಆಗಿರ್ಬೋದು, ಪನ್ನೀರು, ಚೀಸು, ಕೊಕ್ಕೋ, ಪೆಪ್ಸಿ, ಇದೆಲ್ಲ ದಿಸ್ ಆಲ್ ಆರ್ ಫುಡ್ಸ್ ವಿಚ್ ಗಟ್ ಹೈ ಕ್ಯಾಲೋರಿ, ಹೈ ಆಯಿಲ್ ಕಂಟೆಂಟ್, ಹೈ ಫ್ಯಾಟ್ ಕಂಟೆಂಟ್. ಸೊ ಇಟ್ಸ್ ಲೈಕ್ ನಮ್ಮ ತಾತಂದರು ಒಂದು ತಿಂಗಳಾಗುತ್ತೆ ಊಟನ ನಾವು ಒಂದೊಂದು ದಿನಕ್ಕೆ ತಿಂತಿದ್ದೀವಿ ಈಗ. ನೋ, ಇಟ್ ಇಸ್ ನಾಟ್ ಜೋಕ್. ಯು ಆರ್ ಓವರ್ಲೋಡಿಂಗ್ ಅವರ್ ಬಾಡಿ ಸಿಸ್ಟಮ್, ಆಲ್ ದೀಸ್ ಥಿಂಗ್ಸ್. ಅದಲ್ಲದೆ ಏನಾಗಿದೆ ಅಂದರೆ, ಈ ಜಂಕ್ ಫುಡ್ ಅಲ್ಲದೆ ಈಗ ಕೊಡುವಂಥ ತರಕಾರಿಗಳಿದೆಯಲ್ಲ, ಎಲ್ಲದಕ್ಕೂ ಪೆಸ್ಟಿಸೈಡ್ಸು. ದಿಸ್ ನೋ ರೆಗ್ಯುಲೇಷನ್ ಆಫ್ ದ ಪೆಸ್ಟಿಸೈಡ್ಸು. ಎವ್ರಿ ಫ್ರೂಟ್ ಹ್ಯಾಸ್ ಗಾಟ್ ಎ ಪೆಸ್ಟಿಸೈಡ್ಸು, ಆಲ್ ಕೆಮಿಕಲ್ಸು ಎಲ್ಲ ಓವರ್ ಯೂಸ್ ಮಾಡಿ ಎವ್ರಿಥಿಂಗ್ ಇಸ್ ಅಡಲ್ಟ್ರೇಟೆಡ್ ಫುಡ್. ಹೌದು, ಹಣ್ಣುಗಳು ಕೂಡ ಹಾಗೆ ಎಲ್ಲ ಇದರ ಆಗಿರೋದ್ರಿಂದ ಏನಾಗಿದೆ ಅಂದರೆ, ಎಲ್ಲ ಸೇರಿಕೊಂಡು ಭಾಳ ಚಿಕ್ಕ ವಯಸ್ಸಲ್ಲಿ 25 ವರ್ಷಕ್ಕೆ ಹಾರ್ಟ್ ಕಾಯಿಲೆ ಶುರು ಆಗುತ್ತೆ, 40 ವರ್ಷಕ್ಕೆ 35-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ಈ ಡಯಟಿನ ಪದ್ಧತಿಯಿಂದನೇ ನಮಗೆ ತುಂಬ ಪ್ರಾಬ್ಲಮ್ಸ್ ಬರ್ತಾ ಇರೋದು. ಸೊ ಅದಕ್ಕೆ ನಮ್ಮ ರೆಕಮೆಂಡೇಷನ್ ಆ್ಯಸ್ ಎ ಹಾರ್ಟ್ ಸ್ಪೆಷಲಿಸ್ಟು ನಾವು ಹೇಳೋದು ಹೆಲ್ದಿ ಫುಡ್ ಅಂದರೆ, ಈಗಿನ ಅಂತಂದರೆ ಮೆಜಾರಿಟಿ ಆಫ್ ದೆಮ್ ವಿ ಅಡ್ವೈಸ್ ಪ್ಲಾಂಟ್ ಬೇಸ್ಡ್ ಡಯಟ್. ಪ್ಲಾಂಟ್ ಬೇಸ್ಡ್ ಡಯಟ್ ಅಂದರೆ ವೆಜಿಟೇರಿಯನ್ ಫುಡ್. ಅದರಲ್ಲೂ ಕೂಡ ಯು ಗ್ರೋ ಯುವರ್ ಓನ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಕೆಲವರಿಗೆ. ಸೊ ಯಾಕಂದರೆ ಈಗ ಎವ್ರಿವೇರ್ ಇಸ್ ಅಡಲ್ಟ್ರೇಟೆಡ್. ಸೊ ದೇ ನೋ ಅನ್ರೆಗ್ಯುಲೇಟೆಡ್ ಕೆಮಿಕಲ್ಸು, ಅನ್ರೆಗ್ಯುಲೇಟೆಡ್ ಫರ್ಟಿಲೈಸರ್ಸು, ಅನ್ರೆಗ್ಯುಲೇಟೆಡ್, ವೆರಿ ಡಿಫಿಕಲ್ಟ್ ಫಾರ್ ದ ಪೀಪಲ್ ಟು ಗೆಟ್ ಕಂಟ್ರೋಲೇ ಇಲ್ಲ. ಯಾರು ಎಷ್ಟು ಪೆಸ್ಟಿಸೈಡ್ ಹೊಡಿತಾರೆ ರೈತರು ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ, ಯಾವುದು ಹೊಡಿತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸೊ ಅದರಿಂದ ಅವರ್ ರೆಕಮೆಂಡೇಶನ್ ಇಸ್ ಪ್ಲಾಂಟ್ ಬೇಸ್ಡ್ ಫುಡ್. Eat lot of fruits. See, there are certain beautiful things in the nature. The fruits are the beautiful gift by nature for the human beings. Fruits ಜಾಸ್ತಿ ತಿಂದರೆ, there is one trial in Japan, ರೈನ್ಬೋ ಟ್ರಯಲ್ ಅಂತೀವಿ. ರೈನ್ಬೋ ಟ್ರಯಲ್ ಅಂದರೆ ಒಬ್ಬ ಮನುಷ್ಯ ರೈನ್ಬೋ ಥರ 11 ಕಲರ್ ಫ್ರೂಟ್ಸ್ ತಿಂದರೆ ಅವನಿಗೆ ಹಾರ್ಟ್ ಕಾಯಿಲೆ ಬರೋಲ್ಲ. ಹಾರ್ಟ್ ಕಾಯಿಲೆ ಬರೋ ಚಾನ್ಸಸ್ಸು 30% ಕಡಿಮೆ ಅಂತ ಹೇಳ್ತಾರೆ. ಅಂದರೆ ಈ ಕಲರ್ ಆಫ್ ಫ್ರೂಟ್ಸು ಇಟ್ ಸಿಗ್ನಿಫೈಸ್ ಸರ್ಟನ್ ಥಿಂಗ್ಸ್ ಇನ್ ದ ನೇಚರ್. ಈಚ್ ಕಲರ್ ಇಸ್ ಗಾಟ್ ಡಿಫ್ರೆಂಟ್ ನ್ಯೂಟ್ರಿಷನಲ್ ವ್ಯಾಲ್ಯೂಸ್. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಮಲ್ಟಿಪಲ್ ಕಲರ್ಸ್ ಫುಡ್ ತಿನ್ನಿ, ಮಲ್ಟಿಪಲ್ ಫ್ರೂಟ್ಸ್ ತಿನ್ನಿ. ಅದರಲ್ಲಿ ಒಂದು ಇಂಟರ್ ಹಾರ್ಟ್ ಸ್ಟಡಿ ಅಂತ ಮಾಡಿದ್ದಾರೆ, ನಮ್ಮ ಏಷ್ಯನ್ ಪಾಪ್ಯುಲೇಷನ್ ಪ್ಲಸ್ ಆಲ್ ಓವರ್ ದ ಅಕ್ರಾಸ್ ದ ವರ್ಲ್ಡ್. ಅದರಲ್ಲಿ ವಾಟ್ ದೇ ಸೇ ಇಸ್, ಇಫ್ ಸಂಬಡಿ ಈಟ್ಸ್ 5 ಸರ್ವಿಂಗ್ಸ್ ಆಫ್ ಫುಡ್, 5 ಸರ್ವಿಂಗ್ಸ್ ಆಫ್ ಫ್ರೂಟ್ಸ್, 5 ಸರ್ವಿಂಗ್ಸ್ ಅಂದರೆ 5 ಸ್ಪೂನು ಅಥವಾ 5 ಬೌಲ್ಸ್, 5 ಸರಿ ತಿಂದರೆ ಅವನಿಗೆ ಹಾರ್ಟ್ ಅಟ್ಯಾಕು 20% ಕಡಿಮೆ ಆಗ್ಬಿಡುತ್ತಂತೆ. ಎಂಥ ಬ್ಯೂಟಿಫುಲ್ ಸ್ಟಡಿ.
ಸೊ ಬಟ್ ಎಲ್ಲಿ ತಿಂತೀವಿ ನಾವು, ಎಲ್ಲಿ ಸಿಗುತ್ತೆ ನಮಗೆ? ಬರೀ ಬಾಳೆಹಣ್ಣು ಎಲ್ಲ ಕಡೆ ಮಾರೋದು, ಬೇರೆ ಯಾವ ಫ್ರೂಟ್ಸು ತೊಗೊಳ್ಳಲ್ಲ ಜನಗಳು. ಅವ್ರ ಪೇಷಂಟ್ ಆದರೆ ಮಾತ್ರ ಹಣ್ಣು ತೊಗೊಂಡು ಕೊಡ್ತಾರೆ, ಬೇರೆ ಚಾಕ್ಲೇಟ್ ಸ್ವೀಟ್ ತೊಗೊಂಡು ಕೊಡ್ತಾರೆ. ಯಾರು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಕಂಪಲ್ಸರಿಯಾಗಿ ಆ್ಯಪಲ್ ತೊಗೊಂಡು ಹೋಗ್ತೀವಿ, ಯಾಕಂದರೆ ಬೇರೆ ಹಣ್ಣಲ್ಲಿ ಯಾವುದು ಕೊಡೋಕ್ಕಾಗಲ್ವಲ್ಲ. ಇವಾಗ ಆ್ಯಪಲ್ ಕೊಡ್ತೀವಿ ನಾವು, ಆದರೆ ಆ್ಯಪಲ್ ಸದಾಕಾಲ ಹಂಗೆ ತಿನ್ನೋಕ್ಕಾಗಲ್ವಲ್ಲ. ಸೊ ಎಲ್ಲ ಫ್ರೂಟ್ಸು ತಿನ್ನಬೇಕು. ಸೊ ಫ್ರೂಟ್ ಬೇಸ್ಡ್ ಡಯಟ್, ಪ್ಲ್ಯಾಂಟ್ ಬೇಸ್ಡ್ ಡಯಟ್, ಲೆಸ್ ಆಯಿಲ್ ಡಯಟ್, ಲೆಸ್ ಸಾಲ್ಟ್ ಡಯಟ್, ಈ ಥರ ಫುಡ್ನ ತಿಂದರೆ ಇದು ಹಾರ್ಟ್ ಫ್ರೆಂಡ್ಲಿ, ಯುವರ್ ಹಾರ್ಟ್ ವಿಲ್ ಲಾಸ್ಟ್ ಲಾಂಗ್. ಈ ಥರ ಫುಡ್ನ ಪ್ರತಿಯೊಬ್ಬರಿಗೂ ಅಳವಡಿಸ್ಕೋಬೇಕು. ಸೊ ನಾವು ವಿ ಹ್ಯಾವ್ ಟು ಚೇಂಜ್ ಅವರ್ ಆ್ಯಟಿಟ್ಯೂಡ್ಸ್. ಕೆಲವು ಮನೆಗೆ ಬಂದು ಯಾರಾದರೂ ಕಾಫಿ ಟೀ ಸರ್ವ್ ಮಾಡೋಕ್ಕಿಂತ ಸರ್ವ್ ಫ್ರಮ್ ಫ್ರೂಟ್. ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಾಗ ಬರ್ಗರು ಮ್ಯಾಗಿ ಹಾಕೋದಕ್ಕಿಂತ ಫ್ರೂಟ್ಸ್ ಹಾಕಿ ಕಳಿಸಿ. ಸ್ಕೂಲಲ್ಲಿ ಟೀಚರ್ಸ್ ಅವೇರ್ನೆಸ್ ಮಾಡಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ಫ್ರೂಟ್ ಒಂದು ಫ್ರೂಟ್ ಪರ್ ಡೇ, ಒಂದು ಸ್ಕೂಲಲ್ಲಿ ಒಂದು ಫ್ರೂಟ್ ತರಬೇಕು, ಒಂದು ಮಗು ಒಂದು ಫ್ರೂಟ್ ತಿನ್ನಬೇಕು. ಇದೆಲ್ಲ ರೂಲ್ಸ್ಗಳು ಮಾಡಬೇಕು. ವಿ ಹ್ಯಾವ್ ಟು ಗೋ ಲಾಂಗ್ ವೇ. ಇವೆಲ್ಲ ಹಾರ್ಟ್ ಹೆಲ್ದಿ ಹ್ಯಾಬಿಟ್ಸ್, ಹೃದಯ ಸ್ನೇಹಿ ಇದನ್ನೆಲ್ಲ ರೂಢಿಸ್ಕೋಬೇಕು ನಾವೆಲ್ಲ. ನಾವು ಆಯಾ ಸೀಸನಲ್ಲಿ ಸಿಗುವಂಥ ಫ್ರೂಟ್ಸ್ ಹಣ್ಣುಗಳನ್ನು ತಿನ್ಬೋದು ಹೇಗೆ? ಯಾಕೆಂದರೆ ಸಾಮಾನ್ಯವಾಗಿ ಹಣ್ಣುಗಳು ಅಂದರೆ ಹೇಗಪ್ಪ ತಿನ್ನೋದು ಕಾಸ್ಟ್ಲಿ ಅಂತ ಹೇಳ್ತಾರೆ ಎಷ್ಟೋ ಜನ. ಸೊ ಇಲ್ಲಿ ಕಾಸ್ಟ್ ವಿಷಯದಲ್ಲಿ I think it's a failure of the government. So what they should is, they should give maximum discount to the fruits. Fruits should be available at a lowest cost to everybody for that matter. ಇದಕ್ಕೆ ಗೌರ್ಮೆಂಟ್ಸು should involve in this to make it available. Fruits in a very, very nominal charges. Fruits cultivation improve ಮಾಡಬೇಕು. Everybody should eat a fruit based diet. So ಒಂದೇ seasonal fruit ಅಲ್ಲ. What I'm telling is multiple fruits should be eaten by every day. That's what the recommendation to get a maximum benefit. ಈಗ ಕೆಲವು ಫ್ರೂಟ್ಸಲ್ಲಿ ಶುಗರ್ ಜಾಸ್ತಿ ಇದೆ ಅಂತ ಹೇಳಿ ಅದನ್ನು ತೊಗೋಬೇಡಿ ಅಂತ ಹೇಳಿರ್ತಾರೆ. ಆ ಥರ ಫ್ರೂಟ್ಸ್ ಬಿಟ್ಬಿಟ್ಟು ಬೇರೆ ಫ್ರೂಟ್ಸ್ ತೊಗೋಬೇಕಾ ನಾವು? ಅದು ಡಯಾಬಿಟಿಕ್ ಪೇಷಂಟ್ಸ್ಗಳು. ಸಂಬಡಿ ಇಸ್ ಗಟ್ ನಾರ್ಮಲ್ ವೆಯ್ಟ್, ಸಂಬಡಿ ಇಸ್ ನಾಟ್ ಡಯಾಬಿಟಿಕ್, ಅವ್ರು ಯಾವ ಫ್ರೂಟ್ ಬೇಕಾದ್ರೂ ತಿನ್ಬೋದು, ಏನು ಅಭ್ಯಂತರ ಇಲ್ಲ. ಓಕೆ 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 ಓಕೆ, ತುಂಬ ಒಳ್ಳೆಯದು. ಬಟ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಸ್ವಲ್ಪ ಕೇರ್ಫುಲ್ ಆಗಿ, ಡಯಾಬಿಟಿಸ್ ಅವ್ರಿಗೆ ಬೇರೆ ರೆಕಮೆಂಡೇಷನ್ ಇರುತ್ತೆ. ಈಗ ಕೆಲವರಿಗೆ ತುಂಬ ಸಣ್ಣ ಮಕ್ಕಳಲ್ಲೇ ಬಂದುಬಿಟ್ಟಿರುತ್ತೆ ಡಾಕ್ಟ್ರೆ ಹೃದಯದ ಕಾಯಿಲೆ ಅಂತನೋ. ನಾವು ನೋಡಿದ್ದೀವಿ ಎಷ್ಟೋ ಕಡೆ ಸಣ್ಣ ಸಣ್ಣ ಮಕ್ಕಳಿಗೆ ತುಟಿಯೆಲ್ಲ ನೀಲಿ ಆಗಿಬಿಟ್ಟಿರುತ್ತೆ, ಅಥವಾ ಮುಖ ಎಲ್ಲ ನೀಲಿ ಆಗಿಬಿಟ್ಟಿರುತ್ತೆ, ಮೈ ಬಣ್ಣನೇ ನೀಲಿ ಆಗಿಬಿಟ್ಟಿರುತ್ತೆ. ಅಂಥವ್ರಿಗೆ ಹೇಳ್ತಾರೆ ತುಂಬ ಡೆಲಿಕೇಟ್ ಆಗಿಬಿಟ್ಟಿದೆ ಇವ್ರದ್ದು ಹೃದಯ ರೋಗ ಅಂತ ಹೇಳಿ ತಕ್ಷಣ ಹೃದಯಕ್ಕೆ ಸೇರಿಸ್ಬೇಕು ಅಂತೇಳಿ ಡಾಕ್ಟ್ರಿಗೆ ಹೋದರೆ ಆಪ್ರೇಷನ್ ಮಾಡಬೇಕು ಅಂತಾರೆ ಅಷ್ಟು ಚಿಕ್ಕ ಮಗುಗೆ. ಇದೆಲ್ಲ ಏನು ಡಾಕ್ಟ್ರ್ ಇದು? ಇದನ್ನು ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂದರೆ ಮಗು ಹುಟ್ಟಿದಾಗಲೇ ಬರುವಂಥ ಹಾರ್ಟ್ ಕಾಯಿಲೆ. ಇದು ಮಗುದೇನು ತೊಂದರೆ, ಮಗುದೇನು ತೊಂದರೆ ಇಲ್ಲ. ಮೆಜಾರಿಟಿ ಟೈಮ್ ಬೇರೆ ಬೇರೆ ಕಾರಣದಿಂದ ಬರುತ್ತೆ. ಗರ್ಭಾವಸ್ಥೆಯಲ್ಲಿ ತಾಯಿ ಅವರ ಹ್ಯಾಬಿಟ್ಸು, ರಾಂಗ್ ಟ್ಯಾಬ್ಲೆಟ್ಸ್ ತೊಗೊಳೋಗಿರ್ಬೋದು, ರಾಂಗ್ ಡಯಟ್ ಆಗಿರ್ಬೋದು, ಬೇರೆ ಬೇರೆ ಕಾರಣದಿಂದ ರಾಂಗ್ ಹ್ಯಾಬಿಟ್ಸ್ ಅದರಿಂದ ಬರುತ್ತೆ. ಸೊ ಲೆಟಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಸೊ ಹುಟ್ಟಿದಾಗಿಂದ ಬರೋ ಕಾಯಿಲೆನ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಸುಮಾರು ವೆರೈಟೀಸ್ ಇದೆ. ಅದರಲ್ಲಿ ಹಾರ್ಟಲ್ಲಿ ಹೋಲ್ ಆಗಿರ್ಬೋದು, ಹಾರ್ಟ್ ಸರಿ ಡೆವಲಪ್ ಆಗದೆ ಇರ್ಬೋದು, ರಕ್ತನಾಳಗಳು ಸರಿ ಡೆವಲಪ್ ಆಗದೆ ಇರ್ಬೋದು, ಈ ಪ್ಯೂರ್ ಬ್ಲಡ್ ಇಂಪ್ಯೂರ್ ಬ್ಲಡ್ ಮಿಕ್ಸ್ ಆಗಿರ್ಬೋದು, ಅದರಿಂದ ಬ್ಲೂ ಕಲರ್ ಆಗೋದು. ಸೊ ಆಕ್ಷನ್ ಪ್ಯೂರ್ ಬ್ಲಡ್ ಇಂಪ್ಯೂರ್ ಬ್ಲಡ್ ಮಧ್ಯ ನಾನು ಹೇಳಿದ್ನಲ್ಲ 4 ಕೋಣೆಗಳು ಅಂತ, ಆ ಕೋಣೆಗಳು ಸರಿಯಾಗಿ ಡೆವಲಪ್ ಆಗಿರಲ್ಲ, ಒಂದೇ ಕೋಣೆ ಇರುತ್ತೆ. ಎಲ್ಲ ಬ್ಲಡ್ ಆಗಿರುತ್ತಾ? ತೂತಲ್ಲ, ಒಂದೇ ಕೋಣೆ ಇರುತ್ತೆ, 4 ಕೋಣೆ ಒಂದೇ ಕೋಣೆ, ಮಧ್ಯೆ ಗೋಡೆನೇ ಇರಲ್ಲ. ಸಿಂಗಲ್ ವೆಂಟ್ರಿಕಲ್ ಅಂತೀವಿ. ಮೇಲ್ಗಡೆನೂ ಒಂದು ಸಿಂಗಲ್ ಎಟ್ರಿಯಮ್ ಅಂತ ಹೇಳ್ತೀವಿ. ಈ ಥರ ಡೆವಲಪ್ಮೆಂಟಲ್ ಡಿಫೆಕ್ಟ್ ಆದಾಗ ಈ ಆಕ್ಷನ್ ಇರುವಂಥ ಬ್ಲಡ್, ಆಕ್ಷನ್ ಇಲ್ದಿರೋ ಬ್ಲಡ್ ಎರಡೂ ಮಿಕ್ಸ್ ಆಗಿ, ಸೊ ಆಕ್ಷನ್ ಲೋ ಆಗ್ಬಿಡು, ಇನ್ಎಫೆಕ್ಟಿವ್ ಲೋ ಆಕ್ಷನ್ ಆಗ್ಬಿಡುತ್ತೆ, ಆಮ್ಲಜನಕ ತುಂಬ ಕಡಿಮೆ ಆಗ್ಬಿಡುತ್ತೆ, ಬಾಡಿಗೆಲ್ಲ ಲೋ ಆಕ್ಷನ್ ಇರೋ ಬ್ಲಡ್ಡೇ ಹೋಗುತ್ತೆ, ಅದರಿಂದ ಬ್ಲೂ ಕಲರ್ ಆಗ್ಬಿಡ್ತಾರೆ. ಈ ಥರ ಪೇಷಂಟ್ಸ್ಗೆ ಆಪ್ರೇಷನ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ಮಿರಾಕಲ್ಸ್ ಫಾರ್ ದೆಮ್, ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್. ವಿ ಕ್ಯಾನ್ ಹೊಸ ರಕ್ತನಾಳ ಜೋಡಿಸ್ಬೋದು, ಹೊಸ ಈ ಸೆಪ್ಟಮ್ ಹೋಲ್ ಮುಚ್ಚಿಬಿಟ್ಟು ಸೆಪ್ಟಮ್ ಪ್ಯಾಚ್ ಮಾಡ್ಬೋದು. ವಿ ಕ್ಯಾನ್ ಓಪನ್ ದ ಹಾರ್ಟ್ ಆ್ಯಂಡ್ ರಿಪೇರ್, ವಿ ಕ್ಯಾನ್ ಮೇಕ್ ಆರ್ಟಿಸ್ಟಿಕ್ ಥಿಂಗ್ಸ್ ಇನ್ ದೇಮ್. ದೆಲ್ ಬಿಕಮ್ ಓನ್ಲಿ ನಾರ್ಮಲ್. ಮಧ್ಯ ಡಿವಿಷನ್ ಇರೋದಿಲ್ಲ, ಎರಡು ಸೇರ್ಕೊಂಡ್ಬಿಡುತ್ತೆ ಅಂದ್ರಲ್ಲ, ಅವು ಡಿವಿಷನ್ ಒಳಗಡೆ ಹಾಕ್ಬೋದು. ಡಿವಿಷನ್ ಅಂದರೆ ಅಲ್ಲಿ ಹೋಲ್ ಇರ್ತಲ್ಲ, ಹೋಲ್ ಒಂದು ಪ್ಯಾಚ್ ಥರ ಕ್ಲೋಸ್ ಮಾಡ್ತೀವಿ. ಸೊ ಈ ಥರ ತುಂಬ ಆಪ್ರೇಷನ್ಗಳು ಮಾಡ್ತೀವಿ. ಆ ಥರ ಆಪ್ರೇಷನ್ ಮಾಡಿದಾಗ ಆ ಮಗು ಮಾಮೂಲಿ ಡೆವಲಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಅದು ಯಾವುದೋ ಆಪ್ರೇಷನ್ ಮಾಡಿದ್ರೆ ಮಗು ಬದುಕೋದೇ ಇಲ್ಲ. ನಾಟ್ ಇನ್ 1 ಇಯರ್ ಬದುಕೆ, ಕೆಲವು 6 ತಿಂಗಳು ಬದುಕಲ್ಲ, ಕೆಲವರು ಒಂದು 10 ವರ್ಷ ಮೇಲೆ ತಿರ್ಕೊಳ್ತಾರೆ. ಸೊ ದಿಸ್ ಆಲ್ ಥಿಂಗ್ಸ್ ವಿ ಡ್ಯೂ ಕಾಮನ್ಲಿ ನೋಡ್ತೇವೆ ಇದನ್ನೆಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಡಾಕ್ಟ್ರೆ, ಈ ಚಿಕ್ಕ ಮಕ್ಕಳಿಗೆ ಈ ಥರ ಆದರೆ ಲೋಕಲಲ್ಲಿ ಯಾರ ಹತ್ರ ಮೆಡಿಸಿನ್ ಕೊಡಿಸೋದು, ಅಥವಾ ಯಾವ್ದಾದ್ರು ಮಾಯ ಮಂತ್ರ ಮಾಡಿಸೋದು, ತಾಯ್ತ ಕಟ್ಸೋದು, ದೇವ್ರಿಗೆ ಹರಕೆ ಹೊತ್ಕೊಳ್ಳೋದು, ಇವೆಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಈ ವಿಷಯದಲ್ಲಿ ಒಂದು ವಿಷಯ ಎಲ್ಲರಿಗೂ ಹೇಳಬೇಕು ಅಂದರೆ, ಈ ಕಂಜೆನಿಟಲ್ ಹಾರ್ಟ್ ಡಿಸೀಸಲ್ಲಿ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್.
ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಅದು ತುಂಬ ಲೇಟ್ ಮಾಡಿಬಿಟ್ರೆ ಪ್ರಯೋಜನ ಆಗೋಲ್ಲ. ಈಗಲೂ ಕೂಡ ಸುಮಾರಷ್ಟು ಜನ ಕಾಯಿಲೆಗೆ ಆಪ್ರೇಷನ್ ಮಾಡೋಕ್ಕಾಗದೆ ಹಾಗೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಕರೆಕ್ಟ್ ಟೈಮ್ಗೆ ಆಪ್ರೇಷನ್ ಮಾಡಿದ್ರೆ ಪರ್ಸನ್ ನಾರ್ಮಲ್ ಆಗಿಬಿಡ್ತಾನೆ. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫರ್ಮೇಷನ್ ಗ್ರೇಟ್ ಆರ್ಟಿಸ್ ಅಂತೀವಿ. ಟ್ರಾನ್ಸ್ ಅಂದರೆ ಈ ರಕ್ತನಾಳಗಳು ಅದು ಬದಲಾಗ್ಬಿಡುತ್ತೆ, ರೈಟ್ ಸೈಡ್ ಲೆಫ್ಟ್ ಸೈಡ್ದು. ಸೊ ಆ ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟಿಸ್ ಅನ್ನೋ ಕಾಯಿಲೆ ಇದೆಯಲ್ಲ, ಅದನ್ನು ಆಪ್ರೇಷನ್ ವಿತಿನ್ 48 ಅವರ್ಸ್ ಮಾಡಿಬಿಡ್ತೀವಿ. ಹುಟ್ಟದ 48 ಅವರ್ಸ್ಗೆ ಮಾಡಿಬಿಡ್ತೀವಿ. 48 ಅವರ್ಸು 1 ವೀಕಲ್ಲೆಲ್ಲ ಮಾಡಿಬಿಡ್ತೀವಿ. ಅದು ರಿವರ್ಸ್ ಆಗಿರೋದು ವಾಪಸ್ ಆಪ್ರೇಷನ್ ಮಾಡಿಬಿಟ್ಟು ಚೆನ್ನಾಗಿ ನಾರ್ಮಲ್ ಪೋಟ್ಲಿ ನಾರ್ಮಲ್ ಆಗ್ಬಿಡ್ತೀವಿ, ಏನೂ ಗೊತ್ತಾಗಲ್ಲ. ಹಾಗೆ ಬಿಟ್ಟು ಆ ಮಕ್ಕಳು ಒಂದು ತಿಂಗಳು ಬದುಕಲ್ಲ, 2 ತಿಂಗಳು ಬದುಕಲ್ಲ, ಸೀರಿಯಸ್ ಆಗ್ಬಿಡ್ತಾರೆ. ಅದಕ್ಕೆ ವೈದ್ಯ ನಾರಾಯಣ ಹರಿ ಆರ್ಟ್ ಒಳಗಡೆನೂ ಆರ್ಟಿಸ್ಟಿಕ್ ಆಗಿ ಡೆವಲಪ್ಮೆಂಟ್ ಮಾಡಿಬಿಡ್ತೀರಾ. ಸೊ ವಂಡರ್ಫುಲ್. ಇನ್ನು ಕೆಲವು ನಾವು ಕೇಳಿದ್ದೀವಿ, ಬೇರೆ ಬೇರೆ ದೇಶಗಳಿಂದ ಪುಟ್ಟ ಮಕ್ಕಳನ್ನು ಭಾರತಕ್ಕೆ ಕರ್ಕೊಂಬರ್ತಾರೆ. ಯಾಕೆಂದರೆ ಅಲ್ಲೆಲ್ಲ ಫೆಸಿಲಿಟೀಸ್ ಇರಲ್ಲ. ಭಾರತದಲ್ಲಿ ವಿಶೇಷವಾಗಿ ಅಂಥ ತಜ್ಞರಿದ್ದಾರೆ, ಯಾರು ಚಿಕ್ಕ ಮಕ್ಕಳಿಗೆ ಹಾರ್ಟ್ ಆಪ್ರೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ? ಇದು 100% ನಿಜ. ನಮ್ಮ ದೇಶದಲ್ಲಿರುವಂತಹ ಮೆಡಿಕಲ್ ಸಿಸ್ಟಮ್ಮು ಬೇರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲ. ಯಾವ ಥರ ಅಂದರೆ ಇಟ್ಸ್ ದ ಚೀಪೆಸ್ಟ್ ಮೋಸ್ಟ್ ಎಫಿಷಿಯೆಂಟ್ ಸಿಸ್ಟಮ್ ಇನ್ ಇಂಡಿಯಾ. ಈಗ ಬೇರೆ ಕಡೆ ನಮ್ಮಲ್ಲಿರೋಷ್ಟು ಮ್ಯಾನ್ ಪವರು, ಸ್ಕಿಲ್ಡ್ ಮ್ಯಾನ್ ಪವರು ಬೇರೆ ಕಡೆ ತುಂಬ ಕಡಿಮೆ. ಬೇರೆ ಕಡೆ ಒಂದು ಹಾರ್ಟ್ ಆಪ್ರೇಷನ್ ಅಂದರೆ, ಈಗ ಬೈಪಾಸ್ ಆಪ್ರೇಷನ್ ಅಂದರೆ ನಮ್ಮಲ್ಲಿ ವಿಡು ಇನ್ 1 lakh rupees ಒಂದು ಸರ್ಜರಿ ಆಗ್ಬಿಡುತ್ತೆ. ಅಮೇರಿಕಾಗೆ ಹೋದರೆ ಒಂದು ಹಾರ್ಟ್ ಸರ್ಜನ್ 15 ಲಕ್ಷ ಆಗುತ್ತೆ, 15 lakhs. ಅದೇ ವೆಯ್ಟ್ ಫಾರ್ ಮಂತ್ಸ್ ಟುಗೆದರ್. UK-ಲೆಲ್ಲ 1 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ವೇಟಿಂಗ್ ಲಿಸ್ಟಲ್ಲಿ. ಸೊ ವಿ ಹ್ಯಾವ್ ಬ್ಲೆಸ್ಡ್ ವಿತ್ ಗುಡ್ ಮ್ಯಾನ್ ಪವರ್, ವೆರಿ ಬ್ರಿಲಿಯಂಟ್ ಡಾಕ್ಟರ್ಸ್, ಲಾಟ್ ಆಫ್ ಟೀಮ್ಸ್. ಆ್ಯಂಡ್ ನಾರಾಯಣ ಹಾಸ್ಪಿಟಲ್ ನಮ್ಮಲ್ಲಿ ಮಕ್ಕಳ ಆಪ್ರೇಷನ್ ಮಾಡೋ ಟೀಮ್ ಇದೆ. ಬೆಂಗಳೂರು ಇಸ್ ದ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಹಾಸ್ಪಿಟಲ್ ವೇರ್ ಆಲ್ ಓವರ್ ಅಕ್ರಾಸ್ ದ ವರ್ಲ್ಡ್ ಪೀಪಲ್ ಕಮ್ ಫಾರ್ ಸರ್ಜರಿ. ವೆರಿ ಕಾಮನಾಗಿ ಮಾಡ್ತೀವಿ ಆಪ್ರೇಷನ್ಗಳು. ಬೇರೆ ಕಡೆ ಆ ಥರ ಡಾಕ್ಟರ್ಸ್ ಇರೋಲ್ಲ, ಸೆಟಪ್ಪು ಇರೋಲ್ಲ. ಅದಕ್ಕೆ ಇಲ್ಲಿ ಬರ್ತಾರೆ, ಪಾಕಿಸ್ತಾನದಿಂದ ಬರ್ತಾರೆ, ಬಾಂಗ್ಲಾದೇಶದಿಂದ ಬರ್ತಾರೆ, ಶ್ರೀಲಂಕಾದಿಂದ ಬರ್ತಾರೆ, ವೆಸ್ಟ್ ಇಂಡೀಸಿಂದ ಬರ್ತಾರೆ. ಸೊ ಆಲ್ ದಿಸ್ ಪೀಪಲ್ ಕಮ್ ಟು ಇಂಡಿಯಾ ಫಾರ್ ಸರ್ಜರಿ. ಆ್ಯಂಡ್ ಸರ್ಜರಿ ಇನ್ ಇಂಡಿಯಾ ಇಸ್ ವೆರಿ ವೆರಿ ಚೀಪ್. ಯು ವೋಂಟ್ ಬಿಲೀವ್, ಅಮೇರಿಕಾದಿಂದ ಬರ್ತಾರೆ ಇಂಡಿಯಾಗೆ ಬಿಕಾಸ್ ಚೀಪ್ ಇಟ್ ಈಸ್. ಸೊ ದೇರ್ ಇಸ್ ಲೈಕ್ ಎ ಪ್ಯಾಕೇಜ್, ಇಂಡಿಯಾ ಟೂರು ಪ್ಲಸ್ ಸರ್ಜರಿ. ದಟ್ ಈಸ್ ಕಾಲ್ಡ್ ಹೆಲ್ತ್ ಟೂರಿಸಮ್. ಈಗ ಶುರುವಾಗಿದೆ, ಹೆಲ್ತ್ ಟೂರಿಸಮ್ ಶುರುವಾಗಿದೆ, ಹೆಲ್ತ್ ಟೂರಿಸಮ್ ಬಗ್ಗೆ ತುಂಬ ಜನ ಬರ್ತಾರೆ. ಸೊ ಇಟ್ಸ್ ವರ್ಕ್ಸ್. ನಾವು ಅಲ್ಲಿಗಿಂತ 10% ಆಗ್ಬಿಡುತ್ತಲ್ಲ ಸರ್ಜರಿ ಅವ್ರಿಗೆ, 10% ಅಲ್ಲಿ ವೇಟಿಂಗ್ ಲಿಸ್ಟ್ ಜಾಸ್ತಿ ಇರುತ್ತೆ ಅಂತ ಇಂಡಿಯಾ ಬರ್ತಾರೆ. ಹೌದೌದು. ಬಟ್ ಅವ್ರಿಗೂ ಇದೇ ಕಾಸ್ಟಲ್ಲೇ ಮಾಡ್ತೀರಾ ಹೇಗೆ, ಅಥವಾ ಅವ್ರಿಗೇನಾದ್ರು ಬೇಕಾ ಕಾಸ್ಟಿಂಗ್ ಬೇರೆ ಇದೆಯಾ? ಏನಿಲ್ಲ, ನಾರ್ಮಲ್ ಅಷ್ಟೇ, ಎಲ್ಲ ಸೇಮ್ ಯೂನಿಫಾರ್ಮ್. ಪೇಷಂಟ್ ಇಸ್ ಆಲ್ ದ ಪೇಷಂಟ್ಸ್ ಸೇಮ್, ಟ್ರೀಟ್ಮೆಂಟ್ ಇಸ್ ಸೇಮ್, ಸ್ಕಿಲ್ಸ್ ಆರ್ ಸೇಮ್, ವರ್ಕ್ ಇಸ್ ಸೇಮ್. ಹೌದೌದು. ಆದರೂ ಆಶ್ಚರ್ಯ, ಭಾರತದಲ್ಲಿ ಇಂತಹ ಒಂದು ತಜ್ಞರಿದ್ದಾರೆ, ಇಷ್ಟೊಂದು ತಜ್ಞರಿದ್ದಾರೆ, ಇಷ್ಟೊಂದು ವೈದ್ಯಕೀಯ ವ್ಯವಸ್ಥೆಗಳಿವೆ, ವೈದ್ಯಕೀಯ ಜ್ಞಾನ ಇದೆ, ಮತ್ತು ಇಷ್ಟು ಒಳ್ಳೊಳ್ಳೆ ಪ್ರಸಿದ್ಧವಾದ ಆಸ್ಪತ್ರೆಗಳಿವೆ. ಇವೆಲ್ಲವೂ ನಮಗೆ ನಿಜವಾಗ್ಲೂ ತುಂಬ ಹೆಮ್ಮೆ ತಂದುಕೊಡುತ್ತೆ. ಯಾಕೆಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾಳ ಬೇಕಾದಂತಹ ನೀಡ್ ಏನಂದರೆ, ಒಂದು ಅಗತ್ಯತೆ ಏನಿದೆ ಅಂದರೆ ಸ್ಕಿಲ್ಲು. ಆ ಸ್ಕಿಲ್ಲು ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಅನ್ನೋ ತಿಳಿದು ನಮಗೆ ಭಾಳ ಸಂತೋಷ ಆಯಿತು. ಅದರಲ್ಲೂ ಹೃದಯದ ಆರೋಗ್ಯದ ಬಗ್ಗೆ, ಅದರಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ನಾರಾಯಣ ಹೃದಯಾಲಯವು ಕೂಡ ಒಂದು, ಅದರಲ್ಲಿ ತಾವು ಸೇವೆ ಮಾಡ್ತಾ ಇರೋದು ನಮಗೆಲ್ಲ ಭಾಳ ಹೆಮ್ಮೆ ತಂದಿದೆ. ತಮಗೆ ಭಾಳ ಸಂತೋಷಭರಿತ ವಂದನೆಗಳು. ನಮಸ್ಕಾರ, ಧನ್ಯವಾದ. ಪುನಃ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ತಾವು ಇದುವರೆಗೂ ಹೃದಯದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಕಳೆದ ಸಂಚಿಕೆ ಮತ್ತು ಈಗಿನ ಸಂಚಿಕೆಯಲ್ಲಿ. ಅದರಲ್ಲೂ ಇವತ್ತು ವಿಶೇಷವಾಗಿ ಹೃದಯದ ಆರೋಗ್ಯದ ಬಗ್ಗೆ, ಆಹಾರ ವಿಚಾರದ ಬಗ್ಗೆ, ಮಕ್ಕಳಲ್ಲಿ ರೋಗದ ಬಗ್ಗೆ, ಸೀನು ಕೆಮ್ಮು ಇತ್ಯಾದಿ ಎಲ್ಲದರ ಬಗ್ಗೆ ನಾವು ಮಾತಾಡಿದ್ದೀವಿ. ನಮ್ಮ ವೈದ್ಯಕೀಯ ತಜ್ಞರು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಪುನಃ ಭೇಟಿಯಾಗೋಣ. ಇದೇ ಒಂದು ಸಂವಾದವನ್ನು ನಾವು ಮುಂದುವರಿಸೋಣ. ಧನ್ಯವಾದಗಳು. ನಮಸ್ಕಾರ.